ದೇವರಿಗೆ ಸ್ತೋತ್ರ. ಆತ್ಮೀಯ ದೇವಜನರೇ, ವಿಶೇಷವಾದಂಥ ಪ್ರಕಟಣೆಗಳನ್ನು ಕೇಳೋಣ. ದೇವರ ಸನ್ನಿಧಾನದಲ್ಲಿ ಬರುವ ಭಾನುವಾರ ಪುನರುತ್ಥಾನದ ದಿನ ವಿಶೇಷವಾದಂಥ ಆರಾಧನೆ ದೇವರ ಆಲಯದಲ್ಲಿ ನಡೆಯಲಿಕ್ಕಿದೆ. ಕರ್ತನ ಸನ್ನಿಧಾನದಲ್ಲಿ ಸರಿಯಾಗಿ 9 ಗಂಟೆಗೆ ಆರಾಧನೆ ಪ್ರಾರಂಭವಾಗ್ತದೆ. ನೀವೆಲ್ಲರೂ ಸದಾ ಭಯಭಕ್ತಿಯಿಂದ ಆರಾಧನೆಯಲ್ಲಿ ಪಾಲ್ಗೊಳ್ಳ್ರಿ. ನಿಮ್ಮ ಸ್ನೇಹಿತರುಗಳಿಗೆ, ನಿಮ್ಮ ಆತ್ಮೀಯ ಬಂಧುಗಳಿಗೆ ತಿಳಿಸಿರಿ. 9 ಗಂಟೆಗೆ ಆರಾಧನೆ ಸರಿಯಾಗಿ ಪ್ರಾರಂಭವಾಗಿ ಸರಿಯಾಗಿ 12 ಗಂಟೆಗೆ ಆರಾಧನೆ ಮುಗಿಲಿಕ್ಕಿದೆ. ಎಲ್ಲ ಹಬ್ಬಗಳಿಗಿಂತಲೂ ಕ್ರಿಸ್ಮಸ್ ಹಬ್ಬಗಿಂತಲೂ ಒಂದು ಉನ್ನತವಾದ ಉತ್ತಮವಾದಂಥ ಹಬ್ಬ ಯಾವುದು ಕ್ರೈಸ್ತ ಮಕ್ಕಳಿಗೆ ಎಂಬುದಾಗಿ ನೋಡುವಾಗ ಅದು ಪುನರುತ್ಥಾನದ ಹಬ್ಬ. ಇದು ಶುಭ ಶುಕ್ರವಾರ. ಪ್ರತಿ ಭಾನುವಾರ ಪುನರುತ್ಥಾನದ ಹಬ್ಬವೇ ಕ್ರೈಸ್ತ ಮಕ್ಕಳಿಗೆ. ನಿಜವಾಗ್ಲೂ ಸಹ ದೊಡ್ಡ ಹಬ್ಬ ಕ್ರೈಸ್ತ ಮಕ್ಕಳಿಗೆ ಯಾವುದು ಎಂಬುದಾಗಿ ನೆನೆಸುವಾಗ ಕ್ರಿಸ್ಮಸ್ ಅಲ್ಲ, ಗುಡ್ ಫ್ರೈಡೇ ಅಲ್ಲ. ನಿಜವಾದಂಥ ಹಬ್ಬ ಯಾವುದು? ಪುನರುತ್ಥಾನದ ಹಬ್ಬ, ರಿಸರಕ್ಷನ್ಸ್ ಡೇ. ಅಂದರೆ ಭಾನುವಾರದ ಆರಾಧನೆ ಇದೆಯಲ್ಲ, ಆ ಆರಾಧನೆಯನ್ನು ಯಾಕೆ ಪೆಂತೆಗೋಸ್ತ್ ಮಕ್ಕಳು ಮಾಡ್ತಾರೆ ಎಂಬುದಾಗಿ ನೆನೆಸುವಂಥ ಸಂದರ್ಭದಲ್ಲಿ ನನ್ನ ದೇವರು ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ತನ್ನ ಆತ್ಮವನ್ನು ಕರ್ತನ ಸನ್ನಿಧಾನದಲ್ಲಿ ಒಪ್ಪಿಸಿಕೊಟ್ಟನು. ಆತನಿಗೆ ತೆಗೆದುಕೊಂಡು ಹೋಗಿ ಸಮಾಧಿನಲ್ಲಿ ಹಾಕಿದರು. ಆತನ ಮೃತ್ಯುಂಜಯನಾಗಿ ಎದ್ದು ಬಂದಂಥ ದಿನ ಯಾವುದು? ಪುನರುತ್ಥಾನದ ದಿನ. ವಾರದ ಮೊದಲನೇ ದಿನ ಎಂಬುದಾಗಿ ಕರೆಯಲ್ಪಡುವಂಥ ಭಾನುವಾರದ ದಿನ ಪುನರುತ್ಥಾನದ ದಿನ. ದಿನಕ್ಕೆ ಸ್ತೋತ್ರವಾಗಲಿ. ಕ್ರೈಸ್ತ ಮಕ್ಕಳು ಯಾವಾಗಲೂ ಸದಾ ಇದನ್ನು ಸೈಡಲ್ಲಿಟ್ಟಿರ್ತಾರೆ. ಆದರೆ ನಿಜವಾಗ್ಲೂ ಸದಾ ಪುನರುತ್ಥಾನದ ಹಬ್ಬವನ್ನು ಪ್ರತಿಯೊಬ್ಬ ಮಕ್ಕಳು ಬಹಳ ಉತ್ಸಾಹದಿಂದ ಸಂತೋಷದಿಂದ ಮಾಡಬೇಕು. ಯಾಕೆಂತ ಹೇಳಿದರೆ ಈ ಪ್ರಪಂಚದಲ್ಲಿರುವಂಥ ಎಲ್ಲ ಸಮಾಧಿಗಳು ಏನಾಗಿದೆ? ಮುಚ್ಚಲ್ಪಟ್ಟಿದೆ. ನಾನು ನೀನು ಆರಾಧಿಸುವಂಥ ಆರಾಧ್ಯ ದೈವ ಯೇಸು ಕ್ರಿಸ್ತನ ಸಮಾಧಿ ಮಾತ್ರ ತೆರೆಯಲ್ಪಟ್ಟಿದೆ. ಇದಕ್ಕಿಂತ ದೊಡ್ಡ ಅದ್ಭುತ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲವೇ ಇಲ್ಲ. ಇದಕ್ಕಿಂತ ದೊಡ್ಡ ವಿಸ್ಮಯಕಾರಿ ಸಂಗತಿ ಯಾವುದೇ ಇಲ್ಲ. ಯಾಕೆಂದರೆ ನಾನು ನೀನು ಆರಾಧಿಸುವಂಥ ದೇವರು ಸತ್ತ ದೇವರಲ್ಲ, ಆತನು ಪುನರುತ್ಥಾನ ಹೊಂದಿದ ದೇವರಾಗಿದ. ಅದಕ್ಕಾಗಿಯೇ ಕರ್ತನ ಸನ್ನಿಧಾನದಲ್ಲಿ ಪುನರುತ್ಥಾನದ ಆರಾಧನೆ, ಪುನರುತ್ಥಾನದ ಭಾನುವಾರದ ದಿನ ನಾವು ಭಾನುವಾರದ ದಿನ ಅಂತ ಕರೆಯೋದಿಲ್ಲ, ಅದು ಪುನರುತ್ಥಾನದ ದಿನ ಎಂಬುದಾಗಿ ನಾವು ಕರೀತೇವೆ. ಯಾಕೆಂದರೆ ನನ್ನ ದೇವರು ಎದ್ದ ದಿನ ಅದು. ಮರಣವನ್ನು ಜಯಿಸಿ, ಪಾತಾಳವನ್ನು ಜಯಿಸಿ, ಶತ್ರುವಿನ ತಲೆಯನ್ನು ಹೊಡೆದು ತಾನು ಮಾಡಬೇಕಾದಂಥ ವಿಶೇಷವಾದಂಥ ಜಯೋತ್ಸವವನ್ನು ಮೆರೆದಂಥ ದಿನ ಯಾವುದು ಗೊತ್ತಾ? ಹೇಳಿ. ಪುನರುತ್ಥಾನದ ದಿನ. ಆ ದಿನಕ್ಕೆ ಯಾರು ಗೌರವ ಕೊಡಲ್ಲವೋ ಅವರು ದೇವರಿಗೆ ಗೌರವ ಕೊಡಲ್ಲ ಅಂತ ಅರ್ಥ. ದಿನಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ನಾನು ಅನೇಕ ಸಾರಿ ಹೇಳ್ತೇನೆ, ಪ್ರಾಣ ಹೋದರೆ ದೇವರ ಆಲಯದಲ್ಲಿ ಹೋಗಿಬಿಡಲಿ, ಆದರೆ ದೇವರ ಆ ಪುನರುತ್ಥಾನದ ದಿನ ಮಾತ್ರ ನಾವು ಮನೆಯಲ್ಲಿ ಇರಬಾರ್ದು, ಬೇರೆ ಕಡೆ ಎಲ್ಲೂ ಹೋಗಬಾರ್ದು. ಸರಿಯಾದ ಸಮಯಕ್ಕೆ ದೇವ ಮಂದಿರದಲ್ಲಿ ಬಂದು ದೇವರ ಸನ್ನಿಧಾನದಲ್ಲಿ ಕೂತುಕೊಳ್ಳುವಂಥ ವ್ಯಕ್ತಿಗಳನ್ನು ಮಾತ್ರ, ಅವರು ನಿಜವಾಗ್ಲೂ ಅಂಥ ವ್ಯಕ್ತಿಗಳು ದೇವರ ಮಕ್ಕಳಾಗಿರ್ತಾರೆ. ಹಲ್ಲೆಲೂಯ. ಎಂಥ ಸಂದರ್ಭ ಬಂದರೂ ಸದಾ ಭಾನುವಾರ ನಾವೆಲ್ಲಿರಬೇಕು? ದೇವ ಮಂದಿರದಲ್ಲಿ ಇರಬೇಕು. ವಿತೌಟ್ ಮಿಸ್. ಎಂಥ ಸ್ಥಿತಿಯಾದರೂ ಸರಿ ದೇವ ಮಂದಿರದಲ್ಲಿ ಇರಬೇಕು. ಅದಕ್ಕಾಗಿ ಭಾನುವಾರ ಸರಿಯಾಗಿ 9 ಗಂಟೆಗೆ ಆರಾಧನೆ ನಡೀಲಿಕ್ಕಿದೆ. ಕರ್ತನ ಸನ್ನಿಧಾನದಲ್ಲಿ ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ, ನಿಮ್ಮ ಸಂಬಂಧಿಕರಿಗೆ ಹೇಳ್ಬೋದು. ಸ್ಪೆಷಲ್ ಆಗಿ ಈ 7 ಡೇಸ್ ಫಾಸ್ಟಿಂಗ್ ಪ್ರೇಯರ್ನಲ್ಲಿ ಅನೇಕ ಮಕ್ಕಳು ದೇವ ಮಂದಿರದಲ್ಲಿದ್ದು, ಮತ್ತು ಹುಬ್ಬಳ್ಳಿ ಪ್ರಾಂತ್ಯದಿಂದ ಸುಮಾರು 7 ಜನ, ಬೆಂಗಳೂರು ಮಧುಗಿರಿ ಪ್ರಾಂತ್ಯದಿಂದ 1-2 ಜನ, ಮತ್ತು ಇಲ್ಲಿ 10-15 ಜನ ನಿರಂತರವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಈ 7 ದಿನ ಉಪವಾಸ ಪ್ರಾರ್ಥನೆಯಲ್ಲಿ ದಿನಕ್ಕೆ ಸ್ತೋತ್ರವಾಗಲಿ. ಕರ್ತನು ಅಷ್ಟು ದೂರದಿಂದ ಆ ಮಕ್ಕಳನ್ನು ಕರೆದುಕೊಂಡು ಬಂದು ಈ ಉಪವಾಸ ಪ್ರಾರ್ಥನೆಯಲ್ಲಿ ಭಾಗವಹಿಸುವಂತೆ ದೇವರು ಅವರಿಗೆ ದಯ ತೋರಿದಕ್ಕಾಗಿ ಆ ಮಕ್ಕಳಿಗಾಗಿ ಒಂದು ದೊಡ್ಡ ಚಪ್ಪಾಳೆ ತಟ್ಟೋಣವಾ? ಸ್ತೋತ್ರಂ. ಹಾಲೆಲೂಯ. ಅದಕ್ಕೆ ವಿಶೇಷವಾಗಿ ಬರುವ ಭಾನುವಾರದ ಆರಾಧನೆ ಈಗಿನಿಂದಲೇ ನೀವು ಪ್ರಾರ್ಥನೆ ಮಾಡಿರಿ. ಪುನರುತ್ಥಾನದ ದಿನದಲ್ಲಿ ಹೊಸ ವಸ್ತ್ರಗಳನ್ನು ಧರಿಸಿರಿ. ಪುನರುತ್ಥಾನದ ಆರಾಧನೆ, ಆ ಆರಾಧನೆಯಲ್ಲಿ ವಸ್ತ್ರಗಳಿಗಿಂತಲೂ ಸದಾ ಒಂದು ಉತ್ಸಾಹ ನಮ್ಮಲ್ಲಿರಬೇಕು. ಯಾಕೆಂದರೆ ನನ್ನ ದೇವರು ಆತನು ಮರಣವನ್ನು ಜಯಿಸಿದ್ದಾನೆ. ಆತನ ಮಗುವಾಗಿರುವಂಥ ನನಗೂ ಸದಾ ಪುನರುತ್ಥಾನದ ಒಂದು ಕೃಪೆಯನ್ನು ದೇವರು ಕೊಡ್ತಾನೆ. ಹಲ್ಲೆಲೂಯ. ಅದಕ್ಕೆ ಕ್ರೈಸ್ತ ಮಕ್ಕಳು ಸಾಯೋದಿಲ್ಲ. ಕ್ರೈಸ್ತ ಮಕ್ಕಳು ಏನಾಗೋದಿಲ್ಲ? ಸಾಯೋದಿಲ್ಲ. ದೇಹ ಮಾತ್ರ ಸತ್ತು ಹೋಗುತ್ತದೆ, ನಿದ್ರೆಗೆ ಜಾರಿರ್ತಾರೆ. ಯೇಸುವಿನ ನಾಮದಲ್ಲಿ ಯೇಸು ಸ್ವಾಮಿ ಬರುವಂಥ ಆ 2ನೇ ಬರೋಣದಲ್ಲಿ ಪ್ರತಿಯೊಬ್ಬರೂ ಸದಾ ಪುನರುತ್ಥಾನ ಹೊಂದುತ್ತಾರೆ. ಹಲ್ಲೆಲೂಯ. ಅದಕ್ಕಾಗಿ ಕರ್ತನ ಸನ್ನಿಧಾನದಲ್ಲಿ ವಿಶೇಷವಾದಂಥ ಆರಾಧನೆಯಲ್ಲಿ ಆಸಕ್ತಿಯಿಂದ ಪಾಲ್ಗೊಳ್ಳ್ರಿ. ಅನೇಕ ಜನರಿಗೆ ತಿಳಿಸ್ರಿ.
ಎರಡನೇ ಒಂದು ಪ್ರಕಟಣೆ ನಾಳೆ ಬೆಳಗ್ಗೆ 6:30 11 ಗಂಟೆ ತನಕ ವೈಟ್ ಫೀಲ್ಡ್ನಲ್ಲಿ ITPL ಏರಿಯಾ ವೈಟ್ ಫೀಲ್ಡ್ನಲ್ಲಿ ಒಂದು ದೊಡ್ಡ ರ್ಯಾಲಿ ನಡೀಲಿಕ್ಕಿದೆ, ಯವನಸ್ಥರ ರ್ಯಾಲಿ, ರನ್ ವಿತ್ ಜೀಸಸ್ ಎಂಬುದಾಗಿ. ಉದಯ ಕಾಲದ ಆ ರ್ಯಾಲಿಯಲ್ಲಿ ನಾನು ಪಾಲ್ಗೊಳ್ಳಲಿಕ್ಕಿದ್ದೇನೆ. ದೇನಾಕ್ಕೆ ಸ್ತೋತ್ರವಾಗಲಿ. ಸುಮಾರು 5-6 ಕಿಲೋಮೀಟರ್ಗಳ ದೂರ ಆ ರ್ಯಾಲಿ ಸಾಗುವಂಥದ್ದಾಗಿದೆ. ಸಾವಿರಾರು ಯವನಸ್ಥ ಮಕ್ಕಳು, ಹಿರಿಯರು, ನೂರಾರು ಸಭಾಪಾಲಕರು ಒಟ್ಟಾಗಿ ಸೇರಿ ಆ ರ್ಯಾಲಿಯಲ್ಲಿ ದೇವರ ನಾಮವನ್ನು ನಾವು ಘನಪಡಿಸಲಿಕ್ಕಿದ್ದೇವೆ. ಅಲ್ಲಿ ಆರಾಧಿಸುವಾಗ, ದೇವರ ವಾಕ್ಯವನ್ನು ಹೇಳುವಾಗ ಸ್ಟ್ರೀಟ್ಗಳ ಮಧ್ಯದಲ್ಲಿ ಅಲ್ಲಲ್ಲೇ ನಿಂತುಕೊಂಡು ದೇವರ ವಾಕ್ಯವನ್ನು ಸ್ಪಷ್ಟಪಡಿಸಬೇಕು. ಒಂದು ಉನ್ನತವಾದಂಥ ರ್ಯಾಲಿ ಅದಾಗಿರುವಂಥದ್ದಾಗಿದೆ. ಅದಕ್ಕಾಗಿ ನಾಳೆ ಉದಯ ಕಾಲದಲ್ಲಿ ನಾನು 5 ಗಂಟೆಗೆ ಪ್ರಯಾಣ ಬೆಳೆಸಿ 6-6:30 ಅಲ್ಲಿ ಇದ್ದು 10:30-11 ಗಂಟೆ ತನಕ ಆ ರ್ಯಾಲಿನಲ್ಲಿ ಭಾಗವಹಿಸಬೇಕಾಗಿದೆ. ಕರ್ತನ ಸನ್ನಿಧಾನದಲ್ಲಿ ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ. ಆ ರ್ಯಾಲಿಯನ್ನು ಮುಗಿಸಿ ಮತ್ತೆ ನಿಮ್ಮ ಜೊತೆಯಲ್ಲಿ 1 ಗಂಟೆಗೆ ಮತ್ತೆ ನಿಮ್ಮ ಮಧ್ಯದಲ್ಲಿ ದೇವರ ವಾಕ್ಯವನ್ನು ನಾನು ಹೇಳಲಿಕ್ಕಿದ್ದೇನೆ. ದೇನಾಕ್ಕೆ ಸ್ತೋತ್ರವಾಗಲಿ. ಇಲ್ಲಿರುವಂಥವರು ಯಾರು ನಿರಾಶೆ ಆಗಬೇಡ್ರಿ, ನಾಳೆ ಪಾಸ್ಟರ್ ಇರಲ್ಲ ಅಂತ. ನಿಮಗೋಸ್ಕರವಾಗಿ ಎಷ್ಟೇ ಪ್ರಯಾಸ ಇದ್ದರೂ ಸರಿ, ನಾನು ಬಂದು ದೇವರ ವಾಕ್ಯವನ್ನು ಪ್ರತಿದಿನ ನಿಮಗೆ ಹೇಳಿದ ಹಾಗೆಯೇ ನಾಳೆ ಮಧ್ಯಾಹ್ನ ದೇವರ ವಾಕ್ಯವನ್ನು ನಿಮ್ಮ ಮಧ್ಯದಲ್ಲಿ ನಾನು ಹಂಚ್ಕೊಳ್ಳಿಕ್ಕಿದ್ದೇನೆ. ದೇವ್ರ ನಾಮಕ್ಕೆ ಮಹಿಮುಂಟಾಗಲಿ. ಪ್ರೀತಿಯುಳ್ಳ ದೇವಜನರೇ, ಎಷ್ಟು ಜನಕ್ಕೆ ಆ ಕಲ್ವಾರಿ ಪ್ರೀತಿ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ಆದರೆ ನಾನು ನೆನೆಸುತ್ತೇನೆ ದೇವರು ಆ ಪ್ರೀತಿಯನ್ನು ಇವತ್ತು ನಮ್ಮ ಮಧ್ಯದಲ್ಲಿ ಪ್ರಕಟಿಸಲಿಕ್ಕಿದ್ದಾನೆ. ಈ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿ ಮತ್ತು ಕೊನೆಯ ಬಾರಿ ಒಬ್ಬ ವ್ಯಕ್ತಿಯ ವಿಷಯದಲ್ಲಿ ಮಾತ್ರ, ಒಬ್ಬ ವ್ಯಕ್ತಿಯ ಮರಣದ ವಿಷಯದಲ್ಲಿ ಮಾತ್ರ ಲೋಕ ಹೇಳ್ತದೆ ಇದು ಶುಭ ದಿನ ಅಂತ. ಸಾವು ಶುಭದ ಸೂಚನೆ ಅಲ್ಲವೇ ಅಲ್ಲ, ಅದು ದುಃಖಕ್ಕೆ ಗುರುತಾಗಿರುವಂಥ ಒಂದು ಸ್ಥಿತಿ ಆಗಿರುವಂಥದ್ದಾಗಿದೆ. ಆದರೆ ಈ ಪ್ರಪಂಚದಲ್ಲಿಯೇ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಇದು ಶುಭ ಶುಕ್ರವಾರ ಅಂತ. ಕಾರಣ ಏನಂತ ಹೇಳಿದರೆ, ದೇನಾಕ್ಕೆ ಸ್ತೋತ್ರವಾಗಲಿ, ಯೇಸು ಸ್ವಾಮಿ ನನ್ನ ನಿನ್ನ ಮೇಲೆ, ತಂದೆಯಾದ ದೇವರು ನನ್ನ ನಿನ್ನ ಮೇಲೆ ಆತನು ಇಟ್ಟಂಥ ಪ್ರೀತಿ ಇದೆಯಲ್ಲ, ಅಷ್ಟು ಘೋರವಾದಂಥ ಪ್ರೀತಿ. ಪ್ರೀತಿಗಳಲ್ಲಿ ನಾನಾ ವಿಧವಾದ ಪ್ರೀತಿ ನಮಗೆ ಚೆನ್ನಾಗಿ ಗೊತ್ತು. ಆದರೆ ಘೋರವಾದ ಪ್ರೀತಿಗೆ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ ಎಂಬುದಾಗಿ ಬಹಳ ಜನ ನಾವು ಮಾತನಾಡಿಕೊಳ್ತೇವೆ. ಆದರೆ ಆ ಪ್ರೀತಿ ಎಷ್ಟು ಘೋರವಾಗಿತ್ತು ಎಂಬುದಾಗಿ ನಾವು ನೆನೆಸುವಾಗ ದೇನಾಕ್ಕೆ ಸ್ತೋತ್ರವಾಗಲಿ. ಆ ಘೋರವಾದಂಥ ಆ ಪ್ರೀತಿಯ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಮೇಲೆ ಬಂದಂಥ ಹೊರೆ, ಆ ಪರಿಸ್ಥಿತಿ, ಆ ದುಃಖ, ಆ ವೇದನೆ, ಆ ಆಕ್ರಂದನ ಎಷ್ಟು ಘನಘೋರವಾಗಿತ್ತು ಎಂಬುದಾಗಿ ನೆನೆಸುವಾಗ ಅದನ್ನು ವರ್ಣನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಆತನ ದೇಹದಲ್ಲಿ ಆ ಶಿಲುಬೆ ಮೇಲೆ ಏರಿದಂಥ ವೇಳೆಯಲ್ಲಿ ಕೊನೆಯದಾಗಿ ಗಾಯವನ್ನು ಕೌಂಟ್ ಮಾಡ್ತಾರಂತೆ. ಆ ಗಾಯ ಎಷ್ಟಾಗಿತ್ತು ಅಂತ ಹೇಳಿದರೆ 5450 ಗಾಯಗಳಾಗಿದ್ವಂತೆ. 5450 ಗಾಯಗಳು. ಎಷ್ಟು ಕ್ರೂರವಾಗಿ, ಭಯಂಕರವಾಗಿ ಹಿಂಸೆ ಮಾಡಬೇಕೋ ಅಷ್ಟೆಲ್ಲ ಹಿಂಸೆಯನ್ನು ಅಲ್ಲಿರುವಂಥ ಜನರು ಹಿಂಸೆ ಮಾಡಿದರೂ ಸದ ಬಾಯಿಯನ್ನು ತೆರೆಯದ ಕುರಿಮರಿಯ ಹಾಗೆ ವಧ್ಯಸ್ಥಾನಕ್ಕೆ ಹೊಯ್ಯಲ್ಪಟ್ಟಂಥ ಒಂದು ಕುರಿ ಕಟ್ಟಗನ ಕೈನಲ್ಲಿ ನಾವು ನೋಡುವಾಗ ಅದು ಒಂದೇ ಸಾರಿ ಕತ್ತಿಯ ಏಟಿಗೋ ಅಥವಾ ಒಂದು ಚಾಕು ಗಂಟ್ಲು ತೆಗೆದುಕೊಂಡು ಕೊಯ್ಯುವಾಗಲೋ ಒಂದು 5 ನಿಮಿಷದಲ್ಲಿ ಕೆಲಸ ಮುಗಿದು ಬಿಡ್ತದೆ. 5 ನಿಮಿಷದಲ್ಲಿ ಕೆಲಸ ಮುಗಿದು ಬಿಡ್ತದೆ. ಯೇಸು ಸ್ವಾಮಿಯನ್ನು ರಾತ್ರಿಯಲ್ಲಿ ಸೆರೆ ಹಿಡಿತಾರೆ. ಸರಿಸುಮಾರು 6 ಗಂಟೆಯಿಂದ ಆತನಿಗೆ 13 ಸ್ಥಳಗಳಲ್ಲಿ ಕರ್ಕೊಂಡು ಹೋಗ್ತಾರೆ. 9 ಗಂಟೆಯ ಒಳಗಾಗಿ ಎಲ್ಲೆಲ್ಲಿ ಹೋಗಬೇಕೋ ಅಲ್ಲೆಲ್ಲ ನಡೆದಾಡಿಸ್ತಾರೆ. 9 ಗಂಟೆಗೆ ಎಲ್ಲ ಕಾರ್ಯಕ್ರಮ ಮುಗಿದ ನಂತರ ಬೆಳಿಗ್ಗೆ 9 ಗಂಟೆಗೆ ಆತನಿಗೆ ಶಿಲುಬೆಗೆ ಏರಿಸ್ತಾರೆ. 9 ಗಂಟೆಗೆ ಶಿಲುಬೆಗೆ ಏರಿಸಿ ಮಧ್ಯಾಹ್ನ 3 ಗಂಟೆ ತನಕ ಆ ಶಿಲುಬೆಯಲ್ಲಿ ಆತನು ತೂಗಾಡ್ತಾ ಇರ್ತಾನೆ. ಆ ಒಂದು ಪರಿಸ್ಥಿತಿಯನ್ನು ನೋಡಿ ತಂದೆಯಾದ ದೇವರಿಗೆ ಏನಾಯ್ತಂತೆ ಗೊತ್ತಾ? ಇಷ್ಟ ಆಯ್ತಂತೆ.
ಏನನ್ನ ನೋಡಿ? ತನ್ನ ಮಗುವಿನ ಸಾವನ್ನು ನೋಡಿ, ತನ್ನ ಮಗುವಿನ ಮೇಲೆ ನಡೆಯುತ್ತಿರುವಂಥ ದೌರ್ಜನ್ಯವನ್ನು ನೋಡಿ, ತನ್ನ ಏಕಕುಮಾರನ ಮೇಲೆ ಮಾಡುತ್ತಿರುವಂಥ ಪ್ರತಿಯೊಂದು ಕ್ರೂರವಾದ ಕೃತ್ಯವನ್ನು ನೋಡಿ ತಂದೆಯಾದ ದೇವರಿಗೆ ಏನಾಯ್ತಂತೆ? ಇಷ್ಟ ಆಯ್ತಂತೆ. ಆತನಿಗೆ ಇಷ್ಟ ಆದ ಮೇಲೆ ಯೇಸು ಸ್ವಾಮಿಗೆ ಈ ಕಾರ್ಯವನ್ನು ನಾನು ಮಾಡಿದ್ದರಿಂದ ನನಗೆ ತೃಪ್ತಿ ಆಯಿತು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಎಷ್ಟೊಂದು ಆಶ್ಚರ್ಯಕರವಾದಂಥ ಸಂಗತಿ ಅಲ್ವಾ? ಯಾರಾದರೂ ತನ್ನ ಮಗನಿಗೆ ಹೊಡಿತಾರಂದ್ರೆ ಯಾರು ಇಷ್ಟಪಡ್ತಾರ್ರಿ? ಯಾರಾದರೂ ಇಷ್ಟಪಡ್ತೀರಾ ನೀವು? ಒಂದೇಟು ಹೊಡೆದ್ರೆ ಸೀದಾ ಹೋಗಿ ಮನೆ ಬಾಗಿಲು ತಟ್ಟಿ ಹೊರಗಡೆ ಹೇಳ್ಕೊಂಡು ಬಂದು ಹೊಡಿತೀವಿ. ಆದರೆ ತಂದೆಯಾದ ದೇವರು ತನ್ನ ಮಗನಿಗೆ ಇಷ್ಟೊಂದು ಭೀಕರವಾದಂಥ ನೋವು ಹಿಂಸೆಯನ್ನು ಜನರು ಕೊಡುತ್ತಿರುವಂಥ ಸಂದರ್ಭದಲ್ಲಿ ಆ ಹಿಂಸೆ ತಂದೆಗೆ ಇಷ್ಟ ಆಯ್ತಂತೆ. ಅಷ್ಟೆಲ್ಲ ಸಹಿಸಿಕೊಂಡಂತ ಆ ಮಗನಿಗೆ ತೃಪ್ತಿ ಆಯ್ತಂತೆ. ಇದನ್ನು ನಾನು ಹೇಳ್ತಾ ಇಲ್ಲ, ಇಮ್ಯಾಜಿನೇಷನ್ ಮಾಡಿ ಹೇಳ್ತಾ ಇಲ್ಲ. ದೇವರ ಸನ್ನಿಧಾನದಲ್ಲಿ ಯೆಶಾಯ ಪ್ರವಾದಿ ಅದನ್ನು ಸ್ಪಷ್ಟಪಡಿಸ್ತಾನೆ. ಯೆಶಾಯ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 10ನೇ ವಚನ 11ನೇ ವಚನ. ಅವನನ್ನು ಜಜ್ಜುವುದು ನೋಡ್ರಿ, ದೆನಾಕ ಸ್ತೋತ್ರವಾಗಲಿ, ಗಮನಿಸಿ. ಅವನನ್ನ ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು, ಯೆಹೋವನಿಗೆ ಸಂಕಲ್ಪವಾಗಿತ್ತು. ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ 11ನೇ ವಚನ ಹೌದಾ ಬನ್ನಿ. ನನ್ನ ಆತ್ಮವು ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು ತೃಪ್ತನಾಗುವನು. ಆಮೆನ್. ಮೊದಲು ಸಾಲು ಮಾತ್ರ ಓದ್ಕೊಳ್ಳೋಣ. ಯೆಶಾಯ 53ನೇ ಅಧ್ಯಾಯ 10ನೇ ವಚನ, ಮೊದಲು ಸಾಲು. ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಅದರ ಅರ್ಥ ಏನು? ದೇವರಿಗೆ ಇಷ್ಟ ಆಗಿತ್ತು. ಯಾರನ್ನ ಜಜ್ಜುವುದು? ತನ್ನ ಮಗನನ್ನ ಜಜ್ಜುವುದು ಯಾರಿಗೆ ಇಷ್ಟ ಆಗಿತ್ತು? ದೇವರಿಗೆ ಇಷ್ಟ ಆಗಿತ್ತು, ಆತನ ಸಂಕಲ್ಪವಾಗಿತ್ತು. 11ನೇ ವಚನ ಮೊದಲನೇ ಸಾಲ ಓದಮ್ಮ. ತನ್ನ ಆತ್ಮವು ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು, ನೋಡಿ, ತನ್ನ ಆತ್ಮವನ್ನ ಅನುಭವಿಸಿದಂತ ಶ್ರಮೆಯನ್ನ ಕಂಡು ತೃಪ್ತನಾಗುವನು. ನೋಡಿ, ದೆನಾಕೆ ಸ್ತೋತ್ರವಾಗಲಿ. ಯಾರು ತೃಪ್ತನಂದ್ರೆ? ಮಗ ತೃಪ್ತ. ಯಾರಿಗೆ ನೋವು ಕೊಟ್ಟಿದ್ದಲ್ಲಿ? ಮಗನಿಗೆ ತಾನೇ ಕೊಟ್ಟಿದ್ದು. ಎಂಥ ಪ್ರೀತಿ ಇರಬಹುದ್ರಿ ನಿನ್ನ ಮೇಲೆ. ನಾವು ವಹಿಸಬೇಕಾದಂಥ, ನಾವು ಅನುಭವಿಸಬೇಕಾದಂಥ ನಮ್ಮ ಬದುಕಿನಲ್ಲಿ ಶತ್ರು ಶಾಸನವಾಗಿ ಬರೆಯಲ್ಪಟ್ಟಿರುವಂಥ ಆ ಸಂಗತಿಗಳ ವಿಷಯದಲ್ಲಿ ತಂದೆಯಾದ ದೇವರ ಸಂಕಲ್ಪ ನೋಡ್ರಿ. ತನ್ನ ಮಗನನ್ನ ಜಜ್ಜುವುದು ಆತನಿಗೆ ಇಷ್ಟ ಅಂತೆ. ಇಷ್ಟೊಂದು ನೋವನ್ನು ಅನುಭವಿಸಿದಂಥ ತನ್ನ ಆತ್ಮವನ್ನ ಛಿದ್ರ ಮಾಡಿಕೊಂಡು ದೇಹದಲ್ಲಿ 5450 ಗಾಯಗಳನ್ನು ಹೊತ್ತುಕೊಂಡು ಇಷ್ಟು ಹಿಂಸೆಯನ್ನು ಅನುಭವಿಸಿದಂತ యేసయ్ಯ ಹೇಳ್ತಾ ಇದ್ದಾನೆ, ಈ ವಿಷಯದಲ್ಲಿ ನನಗೆ ತೃಪ್ತಿ ಇದೆ ಅಂತ. ಹಲ್ಲೆಲೂಯ. ನನ್ನನ್ನು ಗಮನಿಸಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ದೇವರನ್ನು ನಾವು ಆರಾಧಿಸ್ತೇವೆ ಎಂಬುದಾಗಿ ಹೇಳಿ ಬಹಳ ಸಂತೋಷವಾಗಿ ಈ ಶುಭ ಶುಕ್ರವಾರದ ದಿನದಂದು ನಾವು ಬಂದಿದ್ದೇವೆ. ದೇವ ಸಭೆಗಳಲ್ಲಿ ಇವತ್ತು ಸಪ್ತ ಸ್ವರಗಳನ್ನು ಸ್ಪಷ್ಟಪಡಿಸ್ತಾರೆ. ಅದರ ಬಗ್ಗೆ ವಿವರಣೆಯಾಗಿ ಮಾತನಾಡ್ತಾ ಇರ್ತಾರೆ. ಮೋನಿಕಾ ಸಿಸ್ಟರ್ ಹೇಳಿದ ರೀತಿಯಲ್ಲಿ ಬರೀ 7 ಮಾತುಗಳನ್ನು ಮಾತ್ರ ಶಿಲುಬೆ ಮೇಲೆ ಆಡಲಿಲ್ಲ. ಬೆಳಗ್ಗೆ 9 ಗಂಟೆಯಿಂದ 3 ಗಂಟೆ ತನಕ ಎಷ್ಟೋ ಉನ್ನತವಾದಂಥ ಮಾತುಗಳನ್ನು ಆಡಿದರು. ಆದರೆ ಶಾಸ್ತ್ರಜ್ಞರು ಮಾತ್ರ ಅದರಲ್ಲಿ 7 ಮಾತುಗಳನ್ನು ಮಾತ್ರ ತೆಗೆದುಕೊಂಡು ಅದನ್ನು ಸ್ಪಷ್ಟಪಡಿಸ್ತಾರೆ. ಯೇಸು ಸ್ವಾಮಿ ದೀಕ್ಷಾಸ್ಥಾನ ತೆಗೆದುಕೊಂಡ ನಂತರ ಆ 3.5 ವರ್ಷಗಳ ಕಾಲದಲ್ಲಿ ಈ ಲೋಕದ ಯಾತ್ರೆಯಲ್ಲಿ ಏನೆಲ್ಲ ಮಾತನಾಡಿದನೋ ಅದು ಶಾಸನವಾಗಿ ಇವತ್ತು ಸತ್ಯವೇದದಲ್ಲಿ ಇರುವಂಥದ್ದಾಗಿದೆ. ಗಟ್ಟಿಯಾಗಿ ಹೇಳೋಣ, ಹಲ್ಲೆಲೂಯಾ.
ಶಾಸನವಾಗಿ ಅದನ್ನು ದೇವರು ಇಟ್ಟಿದ್ದಾನೆ. ಆತನು ಮಾತನಾಡಿದಂಥ ಒಂದೊಂದು ಮಾತುಗಳು ಸದಾ ಇವತ್ತು ಅಕ್ಷರ ಸಹ ಅದು ನೆರವೇರ್ತಾ ಇರುವಂಥ ಸಂಗತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ದೇವ ಸಭೆಯ ದಿನಕ್ಕೆ ಸ್ತೋತ್ರವಾಗಲಿ. ಇವತ್ತು ನಿನ್ನ ಮನಕಣ್ಣುಗಳು ತೆರೆಯಲ್ಪಡಬೇಕು, ನಿನ್ನ ಆತ್ಮಿಕ ಮನುಷ್ಯನು ಸಂತೋಷ ಪಡಬೇಕು. ಕಾರಣ ಏನಂತ ಹೇಳಿದರೆ, ನನಗೋಸ್ಕರವಾಗಿ ಯಾರು ಒಂದು ಏಟು ಕೆನ್ನೆಯ ಮೇಲೆ ಹೊಡೆಸಿಕೊಳ್ಳೋದಕ್ಕೆ ಸಿದ್ಧರಿಲ್ಲ. ನನಗೋಸ್ಕರವಾಗಿ ಯಾರೇ ಒಬ್ಬರು ನಿಂದಿಸಿಕೊಳ್ಳೋದಕ್ಕೂ ಅಥವಾ ಅವಾಚ್ಯ ಶಬ್ದಗಳನ್ನು ಹೇಳಿಸಿಕೊಳ್ಳೋದಕ್ಕೂ ಸಿದ್ಧರಿಲ್ಲ. ಆದರೆ ತಂದೆಯಾದ ದೇವರು, ಮಗನಾಗಿರುವಂಥ ಯೇಸು ಕ್ರಿಸ್ತನು ನನ್ನ ನಿನ್ನ ರಕ್ಷಣೆಗೋಸ್ಕರವಾಗಿ ನಿನ್ನ ಆ ವಿಶೇಷವಾದಂಥ ಕೃಪೆಗೆ ಪಾತ್ರರಾಗಿ ಆ ನರಕದ ಬಾಗಿಲಿನಿಂದ ಹಗಲು ರಾತ್ರಿ ಸಾಯದೆ ಇರುವಂಥ ಹುಳುಗಳು, ಆರದೇ ಇರುವಂಥ ಬೆಂಕಿ, ಶತ್ರುವಿನ ಆ ಶಾಸನ, ಅದನ್ನು ಬರೆದಿಟ್ಟಂಥ ಎಲ್ಲ ವಿಧವಾದ ದೋಷಾರೋಷಣ ಪಟ್ಟಿಯನ್ನು ನೀಗಿಸುವುದಕ್ಕೋಸ್ಕರವಾಗಿ ನಮಗೋಸ್ಕರವಾಗಿ ಇಷ್ಟೊಂದು ತ್ಯಾಗವನ್ನು ಮಾಡಿದ್ದಾರೆ. ನಮಗೋಸ್ಕರವಾಗಿ ಇಂಥ ಒಂದು ಘೋರವಾದಂಥ ಬಲಿದಾನವನ್ನು ಮಾಡಿದ್ದಾರೆ. ದಿನಕ್ಕೆ ಸ್ತೋತ್ರವಾಗಲಿ. ಈ ಬಲಿದಾನಕ್ಕೆ, ಈ ತ್ಯಾಗಕ್ಕೆ, ಈ ಯಾಗಕ್ಕೆ ನಾವು ಏನು ಕೊಡೋದಕ್ಕೆ ಸಾಧ್ಯ? ಏನು ಕೊಡೋದಕ್ಕೆ ಸಾಧ್ಯ? ಒಂದು ದಿನವಾದರೂ ಸದಾ ಇದರ ಬಗ್ಗೆ, ಈ ಸತ್ಯದ ಬಗ್ಗೆ, ಈ ಗುಡಾರ್ಥದ ಬಗ್ಗೆ ನನಗೂ ಸದಾ ಗೊತ್ತಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಮಕ್ಕಳು ಒಂದು ನಿಮಿಷ ಮನೆಗೆ ಲೇಟಾಗಿ ಬಂದರು ಅಂತ ಹೇಳಿದರೆ ನನ್ನ ಫೋನ್ ಎತ್ಕೊಂಡು ಎಲ್ಲಿದೆಯಾ ಅಂತ ನಾನು ಕೇಳ್ತೇನೆ. ಆದರೆ ಗೆತ್ಸೆಮನೆ ತೋಟದಿಂದ ಪ್ರಯಾಣ ಪ್ರಾರಂಭವಾಗಿ ರಾತ್ರಿಯಲ್ಲೆಲ್ಲ ಆತನನ್ನು ಹಿಂಸಿಸ್ತಾರೆ. 9 ಗಂಟೆ ತನಕ ಅನೇಕ ಸ್ಥಳಗಳಲ್ಲಿ ಆತನ ಕರ್ಕೊಂಡು ಹೋಗ್ತಾರೆ. ಆ ಕೊರಡೆಗಳಿಗೆ 13 ಕೊಕ್ಕೆಗಳು ಇರ್ತಾ ಇದ್ದುವಂತೆ. ಒಂದೊಂದು ಕೊಕ್ಕೆ ಇದೆಯಲ್ಲ 6 ಇಂಚು ಕೊಕ್ಕೆಗಳಂತೆ. ಆ ಕೊಕ್ಕೆಗಳನ್ನು ಒಂದು ಸಾರಿ ಆ ಕೊರಡೆಯಿಂದ ಆತನ ಬೆನ್ನಿನ ಮೇಲೆ ಹೊಡೆದರೆ ಮಾಂಸ ಕಿತ್ತುಕೊಂಡು ಬರ್ತಾ ಇತ್ತು. ಅದು ಹೇಗಿತ್ತು ಅಂತ ನೆನೆಸುವಂಥ ಸಂದರ್ಭದಲ್ಲಿ ಬಲವಾದಂಥ ಒಂದು ನೇಗಿಲನ್ನು ಕಟ್ಟಿ 12 ಎತ್ತು ಜೋಡಿಗಳನ್ನು ಆ ನೇಗಿಲಿಗೆ ಕಟ್ಟಿ ಅದನ್ನು ಹೊಲದಲ್ಲಿ ಹೂಣುವಂಥ ಸಂದರ್ಭದಲ್ಲಿ ಅದು 3-3.5 ಅಡಿ ಆಳವಾಗಿ ಮಣ್ಣನ್ನು ಎತ್ತಿಕೊಂಡು ಬರುವಂಥ ಸಂದರ್ಭವನ್ನು ನಮ್ಮ ಕಡೆ ನಾವು ನೋಡ್ತಾ ಇರ್ತೇವೆ. ಆತನ ಬೆನ್ನಿನ ಮೇಲೆ ಆ ರೀತಿಯಾದಂಥ ನೇಗಿಲ ಗೆರೆಗಳು ಕಿತ್ತು ಬರುವ ರೀತಿಯಲ್ಲಿ ಆತನನ್ನು ಹಿಂಸಿಸ್ತಾರೆ. ಮುಖಕ್ಕೆ ಉಗಿತಾರೆ, ಗಡ್ಡವನ್ನು ಎಳಿತಾರೆ, ಅಪಹಾಸ್ಯ ಮಾಡ್ತಾರೆ, ನಿಂದಿಸ್ತಾರೆ. ಅಂಥ ವಿಧವಾದಂಥ ಘೋರ ಯಾತನೆ ನಾವು ನೋಡುತ್ತೇವೆ. ದಿನಕ್ಕೆ ಸ್ತೋತ್ರವಾಗಲಿ. ಫ್ಯಾಷನ್ ಆಫ್ ಕ್ರೈಸ್ಟ್ ಎನ್ನುವಂಥ ಆ ಚಲನಚಿತ್ರವನ್ನು ನೀವು ಭಾಳ ಜನ ನೋಡಿರ್ಬೋದು. ನಾನು ಇದುವರೆಗೆ ನೋಡಿಲ್ಲ, ಯಾಕೆಂದರೆ ನನಗೆ ಸಹಿಸಿಕೊಳ್ಳುವಂಥ ಶಕ್ತಿ ಇಲ್ಲ. ಅದಕ್ಕಾಗಿಯೇ ಆ ಸಿನಿಮಾವನ್ನು ಇದುವರೆಗೆ ನೋಡಿಲ್ಲ. ಕೆಲವೊಂದು ಸಾರಿ ಕೆಲವೊಂದು ಹಾಡುಗಳಲ್ಲಿ ಕೆಲವೊಂದು ಕ್ಲಿಪ್ಪಿಂಗನ್ನು ತೋರಿಸುವಂಥ ಸಂದರ್ಭದಲ್ಲಿ ನನಗೆ ಹಾಟೆ ಬಾಯಲ್ಲಿ ಬರುವ ಹಾಗೆ ಆಗ್ತದೆ. ಅಂಥ ಒಂದು ಪರಿಸ್ಥಿತಿನಲ್ಲಿ ಶಾಸ್ತ್ರಜ್ಞರು ಹೇಳುವಂಥ ಒಂದು ವಿಶೇಷತೆ ಏನು ಗೊತ್ತಾ? ಫ್ಯಾಷನ್ ಆಫ್ ಕ್ರೈಸ್ಟ್ ಎನ್ನುವಂಥ ಸಿನಿಮಾದಲ್ಲಿ 50% ಮಾತ್ರ ಹಿಂಸೆಯನ್ನು ತೋರಿಸಿದಾರಂತೆ. 50% ಮಾತ್ರ ಹಿಂಸೆಯನ್ನು ತೋರಿಸಿದಾರಂತೆ. ಆದರೆ ವರ್ಲ್ಡ್ನಲ್ಲಿರುವಂಥ ಅನೇಕ ಜನರು ಆ ಸಿನಿಮಾ ಕುರಿತು ಹೇಳುವಂಥ ಸಂಗತಿ ಇಂಥ ಘಟನೆ ನಡೆದೇ ಇಲ್ಲ ಎಂಬುದಾಗಿ ಅನೇಕ ನಾಸ್ತಿಕರು ಆ ಸಂಗತಿಗಳ ವಿಷಯದಲ್ಲಿ ಮಾತನಾಡಿ ಪತ್ರಿಕೆಗಳಲ್ಲಿ ಬಂದದ್ದನ್ನು, ಮಾಧ್ಯಮಗಳಲ್ಲಿ ಮಾತನಾಡಿದಂಥ ಸಂಗತಿಗಳನ್ನು ನಾನು ನೋಡಿದ್ದೇನೆ. ದೇನಾಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಜನರೇ, ಅಂಥ ಒಂದು ಹಿಂಸೆಯನ್ನು ತಾಳಿಕೊಂಡು ನಾನು ನನ್ನ ಮಕ್ಕಳಿಗೋಸ್ಕರವಾಗಿ ನನ್ನ ತಂದೆ ಸಂಕಲ್ಪವನ್ನು ನೆರವೇರಿಸಿದ್ದೇನೆ, ನಾನು ಈ ವಿಷಯದಲ್ಲಿ ನಾನು ತೃಪ್ತಿಯಾಗಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಈ ವಾಗ್ದಾನದಲ್ಲಿ ಹೇಳುವಂಥ ಸಂದರ್ಭದಲ್ಲಿ ಆಶ್ಚರ್ಯಕರವಾಗಿ ತೋರುತ್ತದೆ. ದೇವ ಮಕ್ಕಳೇ, ಆಶ್ಚರ್ಯಕರವಾಗಿ ತೋರುತ್ತದೆ. ಕಾರಣ ಏನು ಗೊತ್ತಾ? ದೇನಾಕ್ಕೆ ಸ್ತೋತ್ರವಾಗಲಿ. ಎಂಥ ಪ್ರೀತಿ ನಮ್ಮ ಮೇಲೆ ಇರುವುದಾದರೆ, ಎಷ್ಟು ನಮ್ಮನ್ನು ಪ್ರೀತಿಸುವುದಾದರೆ, ಇಂಥ ಒಂದು ತ್ಯಾಗವನ್ನು ಸ್ವತಃ ಸೃಷ್ಟಿಕರ್ತನಾಗಿರುವಂಥ ಆ ಮಹಾದೇವಾದಿದೇವನಾಗಿರುವಂಥ ಯೇಸಯ್ಯ ನಮ್ಮ ವಿಶ್ವದಲ್ಲಿ ಅದನ್ನು ಮಾಡೋದಕ್ಕೆ ಸಾಧ್ಯ. ದೇನಾಕ್ಕೆ ಸ್ತೋತ್ರವಾಗಲಿ. ಅನೇಕ ಸಾರಿ ದೇವರ ಸನ್ನಿಧಾನದಲ್ಲಿ ಶಿಲುಬೆಯ ಮಾತು ಇವತ್ತು ಕ್ರೈಸ್ತ ಮಕ್ಕಳಿಗೂ ಸದಾ ಏನಾಗಿದೆ ಗೊತ್ತಾ? ಏನೋ ಒಂದು ಹಾಡು ಹಾಡ್ತಾರೆ, ಏನೋ ದೇವರ ವಾಕ್ಯದಲ್ಲಿ ಹೇಳ್ತಾರೆ, ನಾವು ಹೆಚ್ಚಳ ಪಡೋದು ಶಿಲುಬೆಯಲ್ಲಿ ಹೊರತು ಬೇರೆ ಯಾವುದರಲ್ಲಿ ಬರುವುದಿಲ್ಲ ಎಂಬುದಾಗಿ.
ದೇನಾಕ್ಕೆ ಸ್ತೋತ್ರವಾಗಲಿ. ಈ ಶಿಲುಬೆಯ ತ್ಯಾಗ ಇದೆಯಲ್ಲ, ಇದನ್ನು ಯಾರು ವರ್ಣನೆ ಮಾಡೋದಕ್ಕೆ ಆಗಲ್ಲ. ಯಾರು ವರ್ಣನೆ ಮಾಡಿದರೂ ಸದಾ ಅದು ಪರಿಪೂರ್ಣತೆಗೆ ಬರೋದಿಲ್ಲ. ಅಷ್ಟು ಉನ್ನತವಾದಂಥ ಹಿಂಸೆಗೆ ಗುರುತಾಗಿರುವಂಥದ್ದೇ ಈ ಶಿಲುಬೆಯಾಗಿರುವಂಥದ್ದಾಗಿದೆ. ದೇನಾಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಈ ಶಿಲುಬೆಯ ಆ ತ್ಯಾಗದ ನಿಮಿತ್ತವಾಗಿ ನಿನ್ನ ಬದುಕಿನಲ್ಲಿ ಏನೆಲ್ಲ ಮಹತ್ ಕಾರ್ಯಗಳನ್ನು ನಡೆಸಿದನು ಕರ್ತನು ಎಂಬುದಾಗಿ ಒಂದು 4 ಪಾಯಿಂಟ್ಗಳನ್ನು ನಿಮ್ಮ ಮಧ್ಯದಲ್ಲಿ ಮಾತನಾಡುತ್ತೇನೆ. ಸಂಯಮದಿಂದ ಕೇಳ್ರಿ. ಕರ್ತನ ಆಶೀರ್ವಾದವನ್ನು ನಾವೆಲ್ಲರೂ ಸದಾ ತೃಪ್ತಿಯಾಗಿ ಇವತ್ತು ನಾವು ಹೊಂದಿಕೊಳ್ಳುವಂತರಾಗೋಣ. ಹಲ್ಲೆಲೂಯಾ. ಆತ್ಮೀಯ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ವಿಶೇಷವಾಗಿ ನಾವು ನೋಡುತ್ತೇವೆ, ನಮ್ಮ ಬದುಕಿನಲ್ಲಿ ಯಾಕೆ ಯೇಸು ಸ್ವಾಮಿ ಅಷ್ಟು ಘೋರವಾದಂಥ ಯಾತನೆಯನ್ನು ಅನುಭವಿಸಬೇಕಾಯಿತು ಎಂಬುದಾಗಿ ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ಅದೇನಂತ ಹೇಳಿದರೆ, ತಾನೇ ತನ್ನ ಕೈಯಾರೆ ಸೃಷ್ಟಿ ಮಾಡಿದಂಥ ಆದಮ್ ಮತ್ತು ಅವ್ವ ಅವರ ಅವಿಧೇಯತ್ವದ ನಿಮಿತ್ತವಾಗಿ ಈ ಲೋಕಕ್ಕೆ ಪಾಪ ಪ್ರವೇಶ ಮಾಡಿತು. ದೇನಾಕ್ಕೆ ಸ್ತೋತ್ರವಾಗಲಿ. ಆ ಸಂದರ್ಭದಲ್ಲಿ ಆ ಪಾಪಕ್ಕೆ ಬೀಳಿಸುವುದಂಥ ವ್ಯಕ್ತಿ ಯಾರು ಗೊತ್ತಾ? ಸೈತಾನನು. ಪಾಪಕ್ಕೆ ಬೀಳಿಸಿದಂಥ ಆ ಸೈತಾನ ಇದ್ದಾನಲ್ಲ, ಅವನು ಬಹಳ ಕುಯುಕ್ತಿ ಉಳ್ಳವನು, ಬಹಳ ಶಾರ್ಪ್. ಅವಾಗ ಯಾಕೆಂತ ಹೇಳಿದರೆ, ಅವನಿಗೆ ದೇವರು ಒಂದು ದೊಡ್ಡ ಅನುಗ್ರಹ ಕೊಟ್ಟಿದ್ದರು. ಅವನು ದೇವರನ್ನು ಆರಾಧಿಸುವಂತ ಒಬ್ಬ ದೇವದೂತನಾಗಿದ್ದ. ಆತನ ಹೆಸರು ಲೂಸಿಫರ್ ಎಂಬುದಾಗಿ. ಆತನ ಹೆಸರೇನು? ಲೂಸಿಫರ್. ಆ ಲೂಸಿಫರ್ ತನ್ನ ವೈಯಕ್ತಿಕವಾದಂಥ ಆಲೋಚನೆಯಲ್ಲಿ, ತನ್ನ ಮನಸ್ಸಿನಲ್ಲಿ ಒಂದು ಮಾತನ್ನ ತನ್ನನ್ನು ತಾನು ಹೊಗಳಿಕೊಳ್ಳುತ್ತಾನೆ, ಹೆಮ್ಮೆ ಪಟ್ಟುಕೊಳ್ಳುತ್ತಾನೆ. ನಾನು ಇಷ್ಟು ಚೆನ್ನಾಗಿ ಆರಾಧನೆ ಮಾಡುತ್ತೇನೆ, ಇಷ್ಟು ಚೆನ್ನಾಗಿ ನಾನು ಸುಂದರವಾಗಿದ್ದೇನೆ, ನನಗಿಂತ ಬೇರೆ ಯಾರಿಲ್ಲ, ನಾನು ದೇವರಿಗಿಂತಲೂ ಸದಾ ಉತ್ತಮವಾಗಿ ಸುರಗಣ ಪರ್ವತದಲ್ಲಿ ಹೋಗಿ ನಾನು ನನ್ನ ಸಿಂಹಾಸನವನ್ನು ಸ್ಥಾಪಿಸ ಮಾಡಿಕೊಳ್ತೇನೆ ಎಂಬುದಾಗಿ ಹೇಳಿ ಒಂದೇ ಒಂದು ಗರ್ವ ಅವನಲ್ಲಿ ಬಂದದ್ದರಿಂದ ಆ ಗರ್ವ ಎಲ್ಲಿಗೆ ದೊಬ್ಬಲ್ಪಟ್ಟಿತು? ಪಾತಾಳಕ್ಕೆ, ಭೂಮಂಡಲಕ್ಕೆ ತಳ್ಳಲ್ಪಟ್ಟಿತು. ಪ್ರೀತಿಯುಳ್ಳ ದೇವಜನರೇ, ಅವನು ಮಾಡಿದ ದೊಡ್ಡ ತಪ್ಪೇನಿಲ್ಲ, ಬರೀ ಗರ್ವಪಟ್ಟ. ಏನು ಪಟ್ಟ? ಬರೀ ಗರ್ವಪಟ್ಟ. ಆ ಗರ್ವಪಟ್ಟಂಥ ನಿಮಿತ್ತವಾಗಿ ಆತನು ಪಾತಾಳಕ್ಕೆ ದೊಬ್ಬಲ್ಪಡ್ತಾನೆ. ಅವತ್ತಿನಿಂದ ಅವನ ಕೆಲಸ ಏನು ಗೊತ್ತಾ? ಯಾರು ತಪ್ಪು ಮಾಡ್ತಾರೆ, ಯಾರು ಪಾಪ ಮಾಡ್ತಾರೆ, ಯಾರು ದೇವದ್ರೋಹವನ್ನು ಮಾಡ್ತಾರೆ, ಅವರನ್ನು ಹುಡುಗೋದು, ದೇವರ ಬಳಿನಲ್ಲಿ ಕರ್ಕೊಂಡು ಹೋಗೋದು, ನ್ಯಾಯನ ಕೇಳೋದು. ಅವನ ತಪ್ಪೇನಿಲ್ಲ. ಹಲ್ಲೆಲೂಯಾ. ಯಾಕೆಂತ ಹೇಳಿದರೆ, ನಾನೇನಂಥ ಮಹಾ ದ್ರೋಹದ ಕೆಲಸವೇನು ಮಾಡಲಿಲ್ಲವಲ್ಲ, ನಾನು ಮಾಡಿದ್ದು ಬರೀ ಗರ್ವ. ಆದರೆ ಏನಾದರೂ ಮಾಡಿ ದೇವರು ಸೃಷ್ಟಿ ಮಾಡಿರುವಂಥ ಈ ಸಂತತಿಯನ್ನ ದೇವರ ವಿರುದ್ಧವಾಗಿ ಎತ್ತಿ ಕಟ್ಟಬೇಕೆಂಬುದಾಗಿ ನಿರ್ಣಯಿಸಿದಂಥ ಆ ಕುಯುಕ್ತಿಯುಳ್ಳಂಥ ಸೈತಾನನು ಮೊಟ್ಟ ಮೊದಲು ಆ ಕುಟುಂಬವನ್ನು ಅಟ್ಯಾಕ್ ಮಾಡ್ತಾನೆ. ಅವಿಧೇಯತ್ವದಿಂದ, ಅಪನಂಬಿಕೆಯಿಂದ ತಿನ್ನಬಾರದು ಎಂಬುದಾಗಿ ದೇವರು ಆಜ್ಞಾಪಿಸಲ್ಪಟ್ಟಂಥ ಆ ಹಣ್ಣನ್ನು ತಿನ್ನುವ ಹಾಗೆ ಮಾಡ್ತಾನೆ. ಆಗಲೇ ಪಾಪ ಪ್ರವೇಶವಾಗ್ತದೆ. ದೇನಾಕ್ಕೆ ಸ್ತೋತ್ರವಾಗಲಿ. ಎಷ್ಟು ಉನ್ನತವಾದಂಥ ದೇವರ ಅನುಗ್ರಹದಿಂದ ತುಂಬಲ್ಪಟ್ಟಿದ್ರು ಎಂಬುದಾಗಿ ನೆನೆಸುವಾಗ ಪ್ರತಿದಿನವೂ ಆದಮ್ ಅವ್ವ ಅವರ ಸಂಗಡ ದೇವರೇ ಸ್ವತಃ ಬಂದು ಮಾತನಾಡ್ತಾ ಇದ್ರಂತೆ. ಇವತ್ತು ನಾವು ಮಾತನಾಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ದೇವರೇ, ನಿನ್ನ ವಾಕ್ಯದ ಮೂಲಕವಾಗಿ ಮಾತನಾಡು, ಸೇವಕರ ಮೂಲಕವಾಗಿ ಮಾತನಾಡು ಎಂಬುದಾಗಿ ಇವತ್ತು ನಾವು ಪ್ರಾರ್ಥನೆ ಮಾಡ್ತೇವೆ. ಆದರೆ ಎಷ್ಟು ಮಹಿಮೆ, ಎಷ್ಟು ಕೃಪೆ, ಎಷ್ಟು ವಿಶೇಷವಾದಂಥ ಪ್ರೀತಿ ಆ ಆದಮ್ ಮತ್ತು ಅವ್ವ ಕುಟುಂಬದ ಮೇಲೆ ದೇವರಿಗೆ ಇರುವುದಾದ್ರೆ ಪ್ರತಿದಿನ ಅವರು ಮಾತನಾಡೋಕ್ಕೆ ಹೋಗ್ತಿರಲಿಲ್ಲ, ದೇವರೇ ಅವ್ರ ಜೊತೆಲಿ ಮಾತಾಡೋಕ್ಕೆ ಬರ್ತಾ ಇದ್ರಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಆ ಆದಮ್ ಅವ್ವ ಎಷ್ಟು ಭಕ್ತಿಯಿಂದ ಇರಬೇಕಾಗಿತ್ತು, ಎಷ್ಟು ಪ್ರೀತಿ ದೇವರ ಮೇಲೆ ತೋರಿಸಬೇಕಾಗಿತ್ತು. ಯಾವುದು ಒಂದಕ್ಕೂ ಕಡಿಮೆ ಇಲ್ಲದ ರೀತಿಯಲ್ಲಿ ಅಷ್ಟು ಸಮೃದ್ಧಿ ಭರಿತವಾದಂಥ ಜೀವಿತವನ್ನು ಕೊಟ್ಟಂಥ ಸಂದರ್ಭದಲ್ಲಿ
ಆ ಕುಯುಕ್ತಿಗಳಂಥ ಸೈತಾನನ ಮಾತಿಗೆ ಸಿಕ್ಕಿ ಹಾಕಿಕೊಂಡು ಪಾಪ ಲೋಕದಲ್ಲಿ ಪ್ರವೇಶ ಮಾಡಿದಂಥ ಆ ಸಂದರ್ಭದಲ್ಲಿ ಪ್ರೀತಿಯುಳ್ಳ ದೇವಜನರೇ, ದನಾಕ್ಕೆ ಸ್ತೋತ್ರವಾಗಲಿ. ಆ ಪಾಪವನ್ನು ನಿವಾರಿಸುವುದಕ್ಕೋಸ್ಕರವಾಗಿಯೇ ಅನೇಕ ಜನರನ್ನು, ಅನೇಕ ಪರಿಶುದ್ಧರನ್ನು, ಅನೇಕ ನೀತಿವಂತರನ್ನು, ಅನೇಕ ನ್ಯಾಯಾಧೀಶರನ್ನು, ಅನೇಕ ವಿಧವಾದಂಥ ಪ್ರವಾದಿಗಳನ್ನು ದೇವರು ಎಬ್ಬರಿಸ್ತಾರೆ. ದನಾಕ್ಕೆ ಸ್ತೋತ್ರವಾಗಲಿ. ಹಳೆ ಒಡಂಬಡಿಕೆಯಲ್ಲಿ ಯಾರು ಬಂದರೋ, ಯಾವ ವ್ಯಕ್ತಿಗಳು ಪರಿಶುದ್ಧರು ಎಂಬುದಾಗಿ ಹೇಳಲ್ಪಟ್ಟರೋ, ದನಾಕ್ಕೆ ಸ್ತೋತ್ರವಾಗಲಿ, ಯಾರೂ ಸದಾ ದೇವರ ಚಿತ್ತವನ್ನು ನೆರವೇರಿಸಲೇ ಇಲ್ಲ. ದನಾಕ್ಕೆ ಸ್ತೋತ್ರವಾಗಲಿ. ಅದರ ನಿಮಿತ್ತವಾಗಿಯೇ ತಂದೆಯಾದ ದೇವರ ಸಂಕಲ್ಪ ತನ್ನ ಮಗನ ಜಜ್ಜುವಿಕೆ ಮೂಲಕವಾಗಿಯೇ, ಆತನಿಗೆ ಬಲಿ ಕೊಡುವುದರ ಮೂಲಕವಾಗಿಯೇ, ಆತನ ರಕ್ತದಿಂದಲೇ ಈ ಮನುಷ್ಯರಿಗೆ ರಕ್ಷಣೆಯಾಗಬೇಕೆಂಬುದಾಗಿ ದೇವರು ಸಂಕಲ್ಪ ತೊಟ್ಟು, ದನಾಕ್ಕೆ ಸ್ತೋತ್ರವಾಗಲಿ, ಆ ಶಿಲುಬೆಯಲ್ಲಿ ಆತನಿಗೆ ಯಜ್ಞ ವಹಿಸುವ ಹಾಗೆ ತನ್ನನ್ನು ತಾನು ಆ ಶಿಲುಬೆಯಲ್ಲಿ ಯಾಗವಾಗುವ ರೀತಿಯಲ್ಲಿ ಆತನಿಗೆ ಸಮರ್ಪಣೆ ಮಾಡಿದನು. ಆ ರಕ್ತದ ಮೂಲಕವಾಗಿ ಪ್ರೀತಿಯುಳ್ಳ ದೇವಜನರೇ, ಆ ತ್ಯಾಗದ ಮೂಲಕವಾಗಿ ನಡೆಯುವಂಥ ಮೊಟ್ಟ ಮೊದಲನೇ ಕಾರ್ಯ ಏನು ಗೊತ್ತಾ? ಯೆಶಾಯ ಪ್ರವಾದನೆ ಗ್ರಂಥ. ದನಾಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಜನರೇ, ಆ ವಚನವನ್ನು ಓದಿಕೊಳ್ಳೋಣ. ಯೆಶಾಯ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯದ 5 ಮತ್ತು 6ನೇ ವಚನ. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಹಲ್ಲೆಲೂಯಾ. ದನಾಕ್ಕೆ ಸ್ತೋತ್ರವಾಗಲಿ. ಮೊದಲ ಸಂಕಲ್ಪ ಏನು ಗೊತ್ತಾ? ನಮ್ಮ ಜೀವಿತದಲ್ಲಿ ಇರುವಂಥ ಪ್ರತಿಯೊಂದು ರೋಗಗಳನ್ನು ವಾಸಿ ಮಾಡುವುದಕ್ಕೋಸ್ಕರವಾಗಿಯೇ ಯೇಸು ಸ್ವಾಮಿ ಆ ಕಲ್ವಾರಿ ಶಿಲುಬೆಯಲ್ಲಿ ಗಾಯವಾದನು. ಹಲ್ಲೆಲೂಯಾ. ಆತನ ಬಾಸುಂಡೆಗಳ ಮೂಲಕವಾಗಿಯೇ ನಮ್ಮ ರೋಗಗಳು ಗುಣವಾಗಬೇಕೆಂಬುದಾಗಿ ದೇವರು ಸಂಕಲ್ಪವನ್ನು ಅಲ್ಲಿ ತೊಟ್ಟಿದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಹೌದು ಪ್ರೀತಿಯುಳ್ಳ ದೇವಜನರೇ, ನಾನು ಆಗಲೇ ಹೇಳಿದ ರೀತಿಯಲ್ಲಿ ಸೈತಾನನು ಏನಾದರೂ ಮಾಡಿ ಯಾವ ಸಂಗತಿಗಳಲ್ಲಿ ಮನುಷ್ಯನ ಬೇಕಾದರೂ ಸಿಕ್ಕಿಸಿ ಅವರನ್ನು ದೇವರಿಂದ ದೂರ ಮಾಡಬೇಕೆಂಬುದಾಗಿ ಆತನು ನಿರ್ಣಯವಾಗಿ ತೆಗೆದುಕೊಂಡಂಥ ಆ ಸಂಗತಿಗಳ ವಿರುದ್ಧವಾಗಿ ತಂದೆಯಾದ ದೇವರು ಮೊಟ್ಟ ಮೊದಲು ಮಾನವನ ಜೀವಿತದಲ್ಲಿ ಆ ರೋಗ, ಆ ಶಾಪ, ಆ ಪಾಪ, ಅಂಧಕಾರದ ಶಕ್ತಿಗಳು ನೀಗಲ್ಪಡುವುದಕ್ಕೋಸ್ಕರವಾಗಿಯೇ ದನಾಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಅನ್ಕೊಂಡಿರ್ತೇವೆ, ಈ ಶುಭ ಶುಕ್ರವಾರದ ದಿನದಂದು ಶಿಲುಬೆ ಎಂಬುದಾಗಿ ನೆನೆಸುವಾಗ ಪ್ರತಿಯೊಬ್ಬರು ನಾವು ಕಣ್ಣೀರಿಡ್ತೇವೆ, ಗೋಳಾಡ್ತೇವೆ. ಆದರೆ ಅದರ ಒಂದು ಗುಡಾರ್ಥ ಇದಾಗಿರುವಂಥದ್ದಾಗಿದೆ. ದನಾಕ್ಕೆ ಸ್ತೋತ್ರವಾಗಲಿ. ಯಾಕೆ ಶಿಲುಬೆಯ ಮೇಲೆ ಯೇಸು ಸ್ವಾಮಿ ಅಷ್ಟು ಕ್ರೂರವಾದಂಥ ಹಿಂಸೆಗೆ ಗುರಿಯಾದನು ಎಂಬುದಾಗಿ ನೆನೆಸುವಾಗ ಅದರ ಮುಖ್ಯವಾದ ಉದ್ದೇಶವೇ, ದನಾಕ್ಕೆ ಸ್ತೋತ್ರವಾಗಲಿ, ಆತನ ಬಾಸುಂಡೆಗಳ ಮೂಲಕವಾಗಿ ನಮ್ಮ ರೋಗಗಳನ್ನು ಗುಣಪಡಿಸುವುದಕ್ಕೋಸ್ಕರವಾಗಿ ಆ ಶಿಲುಬೆಯನ್ನು ಏರಿದನು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಅಷ್ಟು ಮಾತ್ರವಲ್ಲ, ಎರಡನೇ ಒಂದು ಸಂಗತಿಯನ್ನು ನಾವು ನೋಡುವಂಥ ಸಂದರ್ಭದಲ್ಲಿ ನಿಮ್ಮ ಜೀವಿತದಲ್ಲಿ ಶತ್ರು ಆಗಿರುವಂಥ ಸೈತಾನನು ಅನೇಕ ವಿಧವಾದಂಥ ದೋಷಾರೋಷಣ ಪಟ್ಟಿಯನ್ನು ಕರ್ತನ ಸನ್ನಿಧಾನದಲ್ಲಿ ಆತನು ಹೊತ್ತು ತರ್ತಾ ಇದ್ದನು. ಯಾಕೆಂತ ಹೇಳಿದರೆ, ನಾನು ಆಗ್ಲೇ ಹೇಳಿದ ರೀತಿಯಲ್ಲಿ ಆತನು ಮಾಡಿದ ಒಂದು ಗರ್ವದ ನಿಮಿತ್ತವಾಗಿ ಪಾತಾಳಕ್ಕೆ ದೊಬ್ಬಲ್ಪಟ್ಟನು. ಬೈಬಲಲ್ಲಿ ನಾವು ನೋಡುತ್ತೇವೆ, ಅಬ್ರಾಮನಾಗಿರಬಹುದು, ಯಾಕೋಬನಾಗಿರಬಹುದು, ಮೋಸೆ ಆಗಿರಬಹುದು, ದನಾಕ್ಕೆ ಸ್ತೋತ್ರವಾಗಲಿ, ಅನೇಕ ತಪ್ಪುಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರ ವಿಷಯದಲ್ಲಿ ಶತ್ರು ಬಲವಾಗಿ ಕಾರ್ಯ ಮಾಡ್ತಾನೆ. ಮೋಶೆ ವಿಷಯವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಅವನ ಆತ್ಮ ಪರಲೋಕಕ್ಕೆ ಹೋಗಬಾರದು ಎಂಬುದಾಗಿ 40 ದಿನಗಳ ಕಾಲ ಹೋರಾಟ ಮಾಡ್ತಾನೆ ಸೈತಾನನು. ನೋಡು, ಅವನು ಎಷ್ಟು ಸುಳ್ಳನ್ನು ಹೇಳಿದ್ದಾನೆ, ಎಷ್ಟು ಕಡೆ ನಿನ್ನ ವಿರುದ್ಧವಾಗಿ ಕ್ರಿಯೆಗಳನ್ನು ನಡೆಸಿದ್ದಾನೆ. ಅವನ ಆತ್ಮಿಕತೆ ಬದುಕು ಅಷ್ಟು ಪರಿಶುದ್ಧತೆಯಿಂದ ತುಂಬಲ್ಪಟ್ಟಿಲ್ಲ. ನೀನು ಇವನಿಗೆ ಹೇಗೆ ನೀನು ಪರಲೋಕಕ್ಕೆ ಈತನ ಆತ್ಮವನ್ನು ಕರೆದುಕೊಂಡು ಹೋಗ್ತಿ ಎಂಬುದಾಗಿ ದೇವರ ಸಂಗಡ ವಾದಿಸುತ್ತಾ ಹೋರಾಟ ಈತನು ಮಾಡುತ್ತಾನೆ. ಆ ಸಂದರ್ಭದಲ್ಲಿ ದೇವರೇ ಸ್ವತಃ ಹಳೆ ಒಡಂಬಡಿಕೆ ಕಾಲದಲ್ಲಿ
ತನ್ನ ಸೇವಕನಾದಂಥ ಮೋಸೆಯನ್ನ ಆ ಆತ್ಮವನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಆಕಾಶದಿಂದ ಇಳಿದು ಯುದ್ಧ ಮಾಡಿ ಆತನು ಹೇಳುವಂಥ ಸಂಗತಿಯನ್ನು ಗೊತ್ತಾ? ದೇನಾಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ಮೋಸೆ ತಪ್ಪೇ ಮಾಡಿರಬಹುದು, ಪಾಪವನ್ನೇ ಮಾಡಿರಬಹುದು, ನನ್ನ ವಿರುದ್ಧವಾಗಿ ಆತನು ಕ್ರಿಯೆಯನ್ನು ಮಾಡಿರಬಹುದು. ಆದರೆ ಆ ಮೋಸೆಗೆ ಆಲ್ರೆಡಿ ಪಸ್ಕಾ ಹಬ್ಬದ ಆ ಕುರಿಮರಿಯ ಆ ರಕ್ತ ಅವನ ಮೇಲೆ ಪ್ರೋಕ್ಷಣೆಯಾಗಿದೆ. ಆ ರಕ್ತ ಇದೆಯಲ್ಲ, ಆತನ ಜೀವಿತದಲ್ಲಿರುವಂಥ ಎಲ್ಲ ಪಾಪ ಅಪರಾಧಗಳನ್ನು ನಿವಾರಣೆ ಮಾಡಿದೆ. ಸಂಹಾರ ದೂತನು ಅವನನ್ನು ಮುಟ್ಟೋದಕ್ಕೆ ಆಗೋದಿಲ್ಲ. ಅದಕ್ಕಾಗಿಯೇ ಆ ರಕ್ತ ಯಾವಾಗಲೂ ಸದಾ ಅವನಿಗೆ ಮರಣವನ್ನು ತಂದುಕೊಡೋದಿಲ್ಲ. ಆ ರಕ್ತದ ಮೂಲಕವಾಗಿ ನಾನು ಜೀವವನ್ನು ಆಲ್ರೆಡಿ ಕೊಟ್ಟಿದ್ದೇನೆ ಎಂಬುದಾಗಿ ಕುರಿಮರಿ ಆ ರಕ್ತ, ಆ ಪಸ್ಕಾ ಹಬ್ಬದ ಆ ರಕ್ತದ ವಿಷಯದಲ್ಲಿ ದೇವರು ಆ ಸೈತಾನನ ವಿರುದ್ಧವಾಗಿ ವಾದಿಸಿ ತನ್ನ ಸೇವಕನಾಗಿರುವಂಥ ಆ ಮೋಸೆಯ ಆತ್ಮವನ್ನು ರಕ್ಷಣೆ ಮಾಡುತ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಇದು ಕೇಳೋದಕ್ಕೆ ಆಶ್ಚರ್ಯಕರವಾಗಿರುವುದಾದರೂ ಪ್ರೀತಿಯುಳ್ಳ ದೇವಜನರೇ, ಇದು ಸತ್ಯವಾದಂಥ ಘಟನೆ, ಸತ್ಯವಾದಂಥ ಸಂಗತಿ. ಹಳೆ ಒಡಂಬಡಿಕೆ ಕಾಲದಲ್ಲಿ ಐಗುಪ್ತರನ್ನ, ಅಲ್ಲಿರುವಂಥ ಇಸ್ರೇಲರನ್ನ ಆ ಐಗುಪ್ತ ದೇಶದಿಂದ ದೇವರು ಬಿಡಿಸಿದ್ದಕ್ಕೆ ಮುಖ್ಯವಾದಂಥ ಕಾರಣವೇ ಆ ಪಸ್ಕಾ ಹಬ್ಬ. ಆ ಪಸ್ಕಾ ಹಬ್ಬದಲ್ಲಿಯೇ ಪರಿಶುದ್ಧವಾದ ನಿಷ್ಕಳಂಕವಾದಂಥ ಆ ಕುರಿಮರಿಯ ರಕ್ತ ಯಾರ ಮನೆಗೆ ನಿಲುವು ಪಟ್ಟಿಗಳಿಗೆ ಪ್ರೋಕ್ಷಣೆ ಮಾಡಲ್ಪಟ್ಟಿದ್ದೋ ಆ ಮನೆ ರಕ್ಷಣೆ ಹೊಂದುವುದು ಎಂಬುದಾಗಿ ದೇವರು ಮಾಡಿದಂತಹ ಸಂಕಲ್ಪವನ್ನು ನೆರವೇರಿಸಿದನು. ಮೋಸೆ ವಿಷಯದಲ್ಲೂ ಸದಾ ಅದನ್ನು ಸ್ಪಷ್ಟಪಡಿಸಿದನು. ದೇನಾಕ್ಕೆ ಸ್ತೋತ್ರವಾಗಲಿ. ಆದರೆ ಹೊಸ ಒಡಂಬಡಿಕೆಗೆ ನಾವು ಬರುವಂಥ ಸಂದರ್ಭದಲ್ಲಿ ಇಲ್ಲಿ ಯಜ್ಞದ ಕುರಿಮರಿಯ ರಕ್ತ ಇಲ್ಲ. ಇಲ್ಲಿ ಯಾರ ಕುರಿಮರಿ ರಕ್ತ ಇದೆ? ನಿಜವಾಗಿಯೂ ಲೋಕದ ಮಾನವರ ಪಾಪವನ್ನು ಹೊರುವಂಥ ನಿಷ್ಕಳಂಕವಾದಂಥ ಕುರಿ ಮರಿಯಾಗಿರುವಂಥ ಯೇಸು ಕ್ರಿಸ್ತನ ರಕ್ತ ಆ ಕುರಿಮರಿ ರಕ್ತಕ್ಕಿಂತಲೂ ಸದಾ ಶಕ್ತಿಯುತ ಆಗಿರುವಂಥ ರಕ್ತವಾಗಿರುವಂಥದ್ದಾಗಿದೆ. ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಆ ಕುರಿಮರಿ ರಕ್ತ ಹಳೆ ಒಡಂಬಡಿಕೆ ಜನರನ್ನ ರಕ್ಷಿಸುವುದಾದರೆ, ಹೊಸ ಒಡಂಬಡಿಕೆ ಯಜ್ಞದ ಕುರಿಮರಿಯಾಗಿರುವಂಥ ಆ ಯೇಸು ಕ್ರಿಸ್ತನ ರಕ್ತ ಇದೆಯಲ್ಲ, ದನಾಕ್ಕೆ ಸ್ತೋತ್ರವಾಗಲಿ, ಅದಕ್ಕಿಂತಲೂ ಮಿಗಿಲಾದಂಥ ಕಾರ್ಯವನ್ನು ಮಾಡುತ್ತದೆ. ಶತ್ರುವಿನ ವಿಷಯದಲ್ಲಿ ಜಯೋತ್ಸವವನ್ನು ಮೆರೆಸುವ ಹಾಗೆ ಕರ್ತನು ಅಲ್ಲಿ ನಡೆಸ್ತಾನೆ. ಕೊಲೊಸ್ಸೆ ಬರೆದ ಪತ್ರಿಕೆ ದನಾಕ್ಕೆ ಸ್ತೋತ್ರವಾಗಲಿ 2ನೇ ಅಧ್ಯಾಯದ 14 ಮತ್ತು 15ನೇ ವಚನದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಆ ಯಜ್ಞದ ಕುರಿಮರಿಯ ರಕ್ತ ಏನೆಲ್ಲ ಕಾರ್ಯಗಳನ್ನು ನಡೆಸ್ತು ಎಂಬುದಾಗಿ ನಾವು ಕೇಳಿಸಿಕೊಳ್ಳುವಂತರಾಗಲು ದನಾಕ್ಕೆ ಸ್ತೋತ್ರವಾಗಲಿ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ. ನೋಡಿ, ಶತ್ರು ತಂದೊಡ್ಡಿದಂತ ಎಲ್ಲ ಅಪರಾಧಗಳನ್ನ, ದೋಷಾರೋಷಣ ಪಟ್ಟಗಳನ್ನ ಯಾರು ಕ್ಷಮಿಸಿದನು? ಹೇಳ್ರಿ, ಯಾರು ಕ್ಷಮಿಸಿದನು? ಯೇಸು ಸ್ವಾಮಿ ಆಲ್ರೆಡಿ ಕ್ಷಮಿಸಿಬಿಟ್ಟಿದ್ದಾನೆ. ಯೇಸು ಆಲ್ರೆಡಿ ಕ್ಷಮಿಸಿಬಿಟ್ಟಿದ್ದಾನೆ. ರೋಮಾಪುರದವರ ಬರೆದ ಪತ್ರಿಕೆ 8ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ದನಾಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನಲ್ಲಿ ಇರುವಂತವರಿಗೆ ಈಗ ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ. ಎಲ್ಲರೂ ಹೇಳ್ರಿ, ಕ್ರಿಸ್ತನಲ್ಲಿ ಇರುವವರಿಗೆ ಈಗ ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ. ಶತ್ರು ನಮ್ಮ ಮೇಲೆ ತಂದೊಡ್ಡಿದಂತ ಎಲ್ಲ ಅಪರಾಧ, ಎಲ್ಲ ಸುಳ್ಳುಗಳನ್ನ, ಎಲ್ಲ ದೋಷಾರೋಷಿಯನ ಪಟ್ಟಿಗಳನ್ನ ಯೇಸು ಸ್ವಾಮಿ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಓದಮ್ಮ, ಕರೆಕ್ಟಾಗಿ ಓದು. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆಜ್ಞಾರೂಪವಾಗಿದ್ದಂತ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಆತನು ದೊರೆತನಗಳನ್ನು, ನೋಡ್ರಿ ಎಲ್ಲರೂ ಹೇಳ್ರಿ, ದೊರೆತನಗಳನ್ನು, ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ, ಯಾರ ಮೇಲೆ? ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡುವಂತರಾಗೋಣ. ಹಲ್ಲೆಲೂಯಾ. ಶಿಲುಬೆಯನ್ನು ಏರುವುದರ ಮೂಲಕವಾಗಿ ಮೊಟ್ಟ ಮೊದಲು ಮಾಡಿದಂಥ ಒಂದು ಶ್ರೇಷ್ಠವಾದಂಥ ಕಾರ್ಯ ಏನು ಗೊತ್ತಾ? ನಮ್ಮ ರೋಗಗಳನ್ನು ಆತನು ಗುಣಪಡಿಸಿದನು. ಹಲ್ಲೆಲೂಯಾ. ಆತನ ಬಾಸುಂಡೆಗಳ ಮೂಲಕವಾಗಿ ನಮ್ಮ ರೋಗ ಗುಣವಾಗುತ್ತದೆ. ಎರಡನೇ ಒಂದು ಸಂಗತಿಯನ್ನು ಗೊತ್ತಾ? ಶತ್ರು ನಮ್ಮ ಮೇಲೆ
ಮಾಡಿದಂಥ ಅಪರಾಧ, ದೋಷಾರೋಷಣ ಪಟ್ಟಿ, ನಾವು ದೇವರ ಸಮೀಪಕ್ಕೆ ಹೋಗಬಾರದು, ದೇವರ ಸಾನ್ನಿಧ್ಯಾನವನ್ನು ಪ್ರವೇಶ ಮಾಡಬಾರದು ಎನ್ನುವಂಥ ಆ ಸಂಗತಿಗಳ ಪಟ್ಟಿಯನ್ನು ತೆಗೆದುಕೊಂಡು ಬಂದು ದೇವರ ಮುಂಭಾಗದಲ್ಲಿ ನಿಂತುಕೊಂಡು ನಿನ್ನ ಮಕ್ಕಳು ಇಂತಿಂಥವರು ಎಂಬುದಾಗಿ ಹೇಳಿ ನಮ್ಮ ಮೇಲೆ ಅಪರಾಧ ನಿರ್ಣಯಗಳನ್ನು ಹೊರಿಸಿದಂಥ ಆ ಕ್ರಿಯೆಗಳನ್ನು ಯೇಸು ಸ್ವಾಮಿ ಆ ಶಿಲುಬೆಯನ್ನು ಏರಿ ಜಯಸೋದರನೆ ಮೆರೆಸುತ್ತಾನೋ ಎನ್ನುವ ಹಾಗೆ ಯೇಸುವಿನ ನಾಮದಲ್ಲಿ ಆ ಶತ್ರು ತಂದೊಡ್ಡಿದಂಥ ಎಲ್ಲ ಶಾಸನಗಳನ್ನು, ಎಲ್ಲ ವಿಧವಾದ ದೋಷಾರೋಷಣ ಪಟ್ಟಿಗಳನ್ನು ಆತನು ಲಯಪಡಿಸಿ ಆತನ ಶಿಲುಬೆಯ ಮೇಲೆ ಆತನ ತಲೆಯನ್ನ ಜಜ್ಜಿ ಅವನಿಗೆ ಯಾವ ಶಕ್ತಿ ಇಲ್ಲದ ಹಾಗೆ ನಿರಾಯುಧನನ್ನಾಗಿ ಯೇಸು ಸ್ವಾಮಿ ಆ ಶಿಲುಬೆ ಮೇಲೆ ಜಯಿಸಿದನು. ಹಾಲೆಲೂಯಾ, ಹಾಲೆಲೂಯಾ. ಸೈತಾನನಿಗೆ ಈಗ ಶಕ್ತಿ ಇಲ್ಲ, ಸೈತಾನನಿಗೆ ತಲೆ ಇಲ್ಲ, ಸೈತಾನನಿಗೆ ಬರೀ ಬಾಲ ಮಾತ್ರ ಇರುವಂಥದ್ದಾಗಿದೆ. ಆ ಬಾಲ ಮಾತ್ರ ಅಲ್ಲಾಡ್ತಾ ಇದೆ. ಆ ಬಾಲದ ಮೇಲೆ ನೀನು ಭರತನಾಟ್ಯ ಮಾಡಬಹುದು. ಹಲ್ಲೆಲೂಯಾ. ನನಗೆ ಸೈತಾನ್ ಹಾಗೆ ಮಾಡ್ತಾ ಇದ್ದಾನೆ, ಹೀಗೆ ಮಾಡ್ತಾ ಇದ್ದಾನೆ, ಸೈತಾನ್ ಕಾಟ ಜಾಸ್ತಿ ಆಗ್ತಾ ಇದೆ, ಅಂಥ ಕಾಟ ಇದೆ, ಇಂಥ ಕಾಟ ಇದೆ. ನಿನ್ನ ಬಾಯಿಂದ ಯಾವತ್ತೂ ಸದಾ ಬರಬಾರ್ದು ಸಿಸ್ಟರ್, ಯಾವತ್ತೂ ಸದಾ ಅಂಥ ಕಾಟಗಳು ಬರಬಾರ್ದು. ದಿನಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬಹಳ ಜನ ಇವತ್ತು ಸದಾ ರಾತ್ರಿ ನಿದ್ದೆ ಮಾಡೋದಿಲ್ಲ. ನಮ್ಮ ಮನೆಯಲ್ಲಿ ಯಾರೋ ಓಡಾಡ್ತಾ ಇರ್ತಾರೆ, ಯಾರೋ ನಡೆದಾಡ್ತಾ ಇರ್ತಾರೆ ಎಂಬುದಾಗಿ ಭಯ ಪಡ್ತಾ ಇರ್ತೀರಿ. ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆನೆ ಶತ್ರುವಿನ ಎಲ್ಲ ಬಲಗಳನ್ನು, ಅವನ ಶಕ್ತಿಯುತವಾದಂಥ ಆಯುಧಗಳನ್ನು ಏನು ಮಾಡಿದ್ದಾನೆ? ಶಕ್ತಿ ಇಲ್ಲದ ಹಾಗೆ ನಿರಾಯುಧಗಳನ್ನಾಗಿ ಮಾಡಿಬಿಟ್ಟಿದ್ದಾನೆ. ಅವನಿಗೆ ಯಾವುದೇ ತಾಕತ್ತು ದಮ್ಮು ಇಲ್ಲ, ಅವನಿಗೆ ಯಾವುದೇ ಶಕ್ತಿ ಇಲ್ಲ. ಆ ಸೈತಾನನ ವಿಷಯದಲ್ಲಿ ನಾವು ಮಾತನಾಡೋದಕ್ಕೂ ಸದಾ ಹೋಗಬಾರದು. ಆ ಸೈತಾನನಿಗಿಂತ ಜಾಸ್ತಿ ಶಕ್ತಿ ಯಾರಿಗಿದೆ ಗೊತ್ತಾ? ಯೇಸು ಕ್ರಿಸ್ತನ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟಂಥ ನಿನಗೂ ನನಗೆ ದೇವರು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾನೆ. ಕಟ್ಟುವಂಥ ಅಧಿಕಾರ ನನಗೆ ಕೊಟ್ಟಿದ್ದಾನೆ, ಬಿಚ್ಚುವ ಅಧಿಕಾರವನ್ನು ನನಗೆ ಕೊಟ್ಟಿದ್ದಾನೆ, ಅವನಿಗೆ ಗದರಿಸುವಂಥ ಅಧಿಕಾರವನ್ನು ಕೊಟ್ಟಿದ್ದಾನೆ, ಅವನಿಗೆ ಓಡಿಸುವಂಥ ಅಧಿಕಾರವನ್ನು ಕೊಟ್ಟಿದ್ದಾನೆ. ಬೈಬಲಲ್ಲಿ ಅನೇಕ ಸಾರಿ ನಾವು ಓದುತ್ತೇವೆ, ಯೇಸು ಸ್ವಾಮಿ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ನಾವು ಗಮನಿಸಬೇಕಾದಂಥ ಸಂಗತಿಯನ್ನು ಗೊತ್ತಾ? ದಿನಕ್ಕೆ ಸ್ತೋತ್ರವಾಗಲಿ. ಆತನ ಕಾರ್ಯಗಳನ್ನು ಲಯ ಮಾಡುವುದಕ್ಕೋಸ್ಕರವಾಗಿಯೇ ಯೇಸು ಸ್ವಾಮಿ ಪ್ರತ್ಯಕ್ಷನಾದನಂತೆ. ಸೈತಾನನ ಕಾರ್ಯಗಳನ್ನು ಲಯಪಡಿಸುವುದಕ್ಕಾಗಿ ಯೇಸು ಸ್ವಾಮಿ ಏನಾದನು? ಪ್ರತ್ಯಕ್ಷನಾದನಂತೆ. ಹಲ್ಲೆಲೂಯಾ. ಆಲ್ರೆಡಿ ಸೈತಾನನ ವಿಷಯದಲ್ಲಿ ನಾವು ಯಾರು ಭಯಪಡಬೇಕಾಗಿಲ್ಲ. 2000 ವರ್ಷದ ಹಿಂದೆಯೇ ನನ್ನ ಸ್ವಾಮಿ ಆ ಕಲ್ವಾರಿ ಶಿಲುಬೆಯ ಮೇಲೆ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಳ್ಳುವುದರ ಮೂಲಕವಾಗಿ ಶತ್ರುವಿನ ತಲೆಯನ್ನು ಜಜ್ಜಿ ಅವನನ್ನು ನಿರಾಯುಧನನ್ನಾಗಿ ಮಾಡಿರುವುದರಿಂದ ಎರಡನೇ ಒಂದು ಸಂಗತಿಯನ್ನು ಗೊತ್ತಾ ಪ್ರೀತಿಯುಳ್ಳ ದೇವಜನರೇ? ನನ್ನ ನಿನ್ನ ಜೀವಿತದಲ್ಲಿ ದಿನಕ್ಕೆ ಸ್ತೋತ್ರವಾಗಲಿ. ಯಾವತ್ತೂ ಸದಾ ಜಯ ನಮ್ಮದೇ, ಸೈತಾನದ ಅಲ್ಲ. ಹಲ್ಲೆಲೂಯಾ. ಗಟ್ಟಿಯಾಗಿ ಹೇಳೋಣ, ಹಲ್ಲೆಲೂಯಾ. ಅದಕ್ಕಾಗಿ ಕರ್ತನ ಸನ್ನಿಧಾನದಲ್ಲಿ ಆ ಕಲ್ವಾರಿ ಶಿಲುಬೆಯನ್ನು ಏರುವುದರ ಮೂಲಕವಾಗಿ ಆ ಸೈತಾನ ನಮ್ಮ ಮೇಲೆ ತಂದಂಥ ಶಾಸನಗಳನ್ನೆಲ್ಲ ಆತನು ಲಯಪಡಿಸುವುದಕ್ಕೋಸ್ಕರವಾಗಿ ಶಿಲುಬೆ ಮೇಲೆ ಆತನು ಜಯೋತ್ಸವವನ್ನು ಮಾಡಿದನು ಎಂಬುದಾಗಿ ಬೈಬಲ್ ಹೇಳ್ತದೆ. ಮೂರನೇ ಒಂದು ಸಂಗತಿ, ಯೆಶಾಯ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯದ 4ನೇ ವಚನ ಕೇಳಿಸಿಕೊಳ್ಳುವಂತರಾಗೋಣ. ಸ್ತೋತ್ರಂ. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ನಮ್ಮ ಸಂಕಷ್ಟಗಳನ್ನು ಆತನು ಅನುಭವಿಸಿದನು. ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು, ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು. ನೋಡಿ, ನಾವೆಲ್ಲರೂ ಈಗ ಯೋಚನೆ ಮಾಡ್ತೇವೆ, ಶಿಲುಬೆ ಧ್ಯಾನ ಮಾಡ್ರಿ ಅಂದ್ರೆ ಗೊಳೋ ಅಂತ ಅಂದ್ಕೊಂಡು ಅಳ್ತಾ ಇರ್ತೇವೆ 40 days ಫಾಸ್ಟಿಂಗ್ನಲ್ಲಿ. ಅಯ್ಯೋ, ಕಾಲಲ್ಲಿ ಕೈ ಕಾಲ್ಗಳಲ್ಲಿ ಮೊಳೆ ಹೊಡೆದರು ಅಂದ ತಕ್ಷಣವೇ ಕಣ್ಣಲ್ಲಿ ನೀರು ಗಳಗಳಗಳ ಅಂತ ಬಂದ್ಬಿಡುತ್ತೆ. ಹಲ್ಲೆಲೂಯಾ. ಅಯ್ಯೋ, ದೇವ್ರು ಎಷ್ಟು ಕಷ್ಟ ಕೊಟ್ಬಿಟ್ನಪ್ಪ, ಹೋಗಿ ಹೋಗಿ ತನ್ನ ಮಗನಿಗೆ ಇಷ್ಟು ಹಿಂಸೆ ಕೊಡಬೇಕಾ, ಇಷ್ಟು ನೋವನ್ನು ಕೊಡಬೇಕಾ? ಅದು ತಂದೆಯ ಸಂಕಲ್ಪ. ಯೇಸುವಿಗೆ ಅದು ಏನಾಗಿತ್ತು? ತೃಪ್ತಿಯಾಗಿತ್ತು. ಹಲ್ಲೆಲೂಯಾ. ಅವರಿಬ್ಬರು ಚೆನ್ನಾಗಿದ್ದಾರೆ, ಸಂತೋಷವಾಗಿದ್ದಾರೆ, ತೃಪ್ತಿಯಾಗಿದ್ದಾರೆ.
ನಾವೆಲ್ಲ ಎಂಥವ್ರು ಗೊತ್ತಾ? ವಾಕ್ಯವನ್ನ ಗೊತ್ತಿಲ್ಲದ ಹಾಗೆ, ಗುಡಾರ್ಥ ತಿಳಿಯದ ಹಾಗೆ. ನಿಮಗೆ ಗೊತ್ತಿಲ್ಲ, ಎಷ್ಟೋ ಆತ್ಮಿಕ ಸಭೆಗಳಲ್ಲಿ ಗುಡ್ ಫ್ರೈಡೇನ ಆಚರಣೆನೇ ಮಾಡಲ್ಲ. ಅಂದರೆ ಸರ್ವಿಸ್ ಮಾಡ್ತಾರಷ್ಟೇ. ಈ 40 ಡೇಸ್, ಲೆಂಡ್ ಡೇಸ್, ಬೂದಿ ಬುಧವಾರ, ಆ ಬುಧವಾರ, ಈ ಬುಧವಾರ ಎಲ್ಲ ಮಾಡಲ್ಲ. ಕಾರಣ ಏನು ಗೊತ್ತಾ? ದೆನಾಕೆ ಸ್ತೋತ್ರವಾಗಲಿ, ಯೇಸು ಸ್ವಾಮಿ ಸಿಲುಬೆಗೆ ಹಾಕಲ್ಪಟ್ಟಿದ್ದು ಯಾರಿಗೋಸ್ಕರವಾಗಿ? ಸೈತಾನ ಲಯಪಡಿಸಿದ್ದು ಯಾರಿಗೋಸ್ಕರವಾಗಿ? ನಮ್ಮ ರೋಗಗಳನ್ನು ವಾಸಿ ಮಾಡೋದು ಯಾವುದಕ್ಕೋಸ್ಕರವಾಗಿ? ನಮಗೋಸ್ಕರವಾಗಿಯೇ. ನಮಗೋಸ್ಕರವಾಗಿ ತ್ಯಾಗ ಬಲಿದಾನ ಮಾಡುವುದರಿಂದ ದೆನಾಕೆ ಸ್ತೋತ್ರವಾಗಲಿ. ಇದೊಂದು ಲಾಜಿಕ್ ಆಗಿ ದೆನಾಕೆ ಸ್ತೋತ್ರವಾಗಲಿ. 40 ಡೇಸ್, 21 ಡೇಸ್ ಹಾಗೆ ಎಂಬುದಾಗಿ ಹೇಳಿ 2 ಡೇಸ್ನಲ್ಲಿ ಪ್ರಾರ್ಥನೆಗಳನ್ನು ಮಾಡ್ತಾರೆ. ಪದೇ ಪದೇ ಮಾಡ್ತಾ ಇರ್ತಾರೆ. ವರ್ಷಕ್ಕೆ 40 ದಿನಗಳ ಕಾಲ ಫಾಸ್ಟಿಂಗ್ ಪ್ರೇಯರ್ ಇದ್ಬಿಡಬೇಕು ಅಷ್ಟೇ. 40 ದಿನಗಳ ನಂತರ ಅದೇ. ಆದರೆ ಬೈಬಲಲ್ಲಿ ನಾವು ನೋಡುತ್ತೇವೆ, ದೆನಾಕೆ ಸ್ತೋತ್ರವಾಗಲಿ. ಮತ್ತೊಂದು ಸಾರಿ ಓದಮ್ಮ, 53ನೇ ಅಧ್ಯಾಯ 4ನೇ ವಚನ. ನಿಜವಾಗಿಯೂ ಆತನು ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು. ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು ಅಂತ. ಹಲ್ಲೆಲೂಯ. ಆ ಭಾವನೆಯನ್ನ ಇವತ್ತು ಬಿಟ್ಟು ಬಿಡಬೇಕು ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯ. ನನ್ನ ಸ್ವಾಮಿ, ನನ್ನ ತಂದೆ, ನನ್ನ ಯೇಸಯ್ಯ ಏನೆಲ್ಲ ಮಾಡಿದಾರೋ, ಏನೆಲ್ಲ ತ್ಯಾಗ ಮಾಡಿದಾರೋ ಅದು ನನ್ನ ಒಳ್ಳೆತನಕ್ಕೋಸ್ಕರವಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಆತನು ದೇವರಿಂದ ಕೈ ಬಿಡಲ್ಪಟ್ಟವನಲ್ಲ, ದೇವರ ಸಂಕಲ್ಪವೇ ಆತನು ಚಚ್ಚಲ್ಪಡುವುದು. ಹಲ್ಲೆಲೂಯ. ಆತನು ಬಾಧಿತನಲ್ಲ. ದೆನಾಕೆ ಸ್ತೋತ್ರ. ಆತನು ಸರ್ವಾಧಿಕಾರಿಯುಳ್ಳಂತ ಸರ್ವಶಕ್ತನಾಗಿರುವಂತ ದೇವರು ಆತನು. ಆ ಬಾಧೆ, ಆ ಯಾತನೆ ಯಾರಿಗೋಸ್ಕರ? ನನಗೋಸ್ಕರವಾಗಿ ಸಿಸ್ಟರ್, ನನಗೋಸ್ಕರವಾಗಿ. ಅದಕ್ಕೆ ಬೈಬಲಲ್ಲಿ ಪೇತ್ರನ ಬರೆದ ಪತ್ರಿಕೆಯಲ್ಲಿ ಪೇತ್ರನು ಹೀಗೆ ಹೇಳ್ತಾನೆ. 1ನೇ ಪೇತ್ರನ ಬರೆದ ಪತ್ರಿಕೆ 2ನೇ ಅಧ್ಯಾಯ 24ನೇ ವಚನ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಹಲ್ಲೆಲೂಯ. ಏನನ್ನ ಹೊತ್ತುಕೊಂಡಂತ ಶಿಲುಬೆ ಮೇಲೆ? ನನ್ನ ಪಾಪವನ್ನು. ಹಲ್ಲೆಲೂಯ. ಏನನ್ನ ಹೊತ್ತುಕೊಂಡನು? ಹೇಳ್ರಿ, ಅದೇ ಮುಟ್ಕೊಂಡು ಹೇಳ್ರಿ. ಯಾರ ಪಾಪವನ್ನು ಹೊತ್ತುಕೊಂಡನು? ನಿನ್ನ ಪಾಪನ ನೀನು ತೊಳೆಯೋದಕ್ಕಾಗಲ್ಲ. ನಿನ್ನ ಪಾಪ ತೊಳೆಯಲ್ಪಡಬೇಕಂದ್ರೆ ನಿನಗೋಸ್ಕರವಾಗಿ ಒಬ್ಬ ಪರಿಶುದ್ಧನ ರಕ್ತ ಬೇಕಾಗಿರುವಂಥದ್ದಾಗಿದೆ. ನಿನ್ನ ಪಾಪ ಶುದ್ಧೀಕರಣವಾಗಬೇಕಂದ್ರೆ ಬಹಳ ಪವಿತ್ರವುಳ್ಳಂಥ ರಕ್ತ ನಿನಗೆ ಅವಶ್ಯಕತೆ ಇರುವಂಥದ್ದಾಗಿದೆ. ಹೌದು ಪ್ರೀತಿಯುಳ್ಳ ದೇವಜನರೇ, ಕಲ್ವಾರಿ ಶಿಲುಬೆ ಮೇಲೆ ಆತನು ಪಟ್ಟ ಪಾಡಿಗೆ ನಾವು ನೋಡುವಂಥ ಸಂದರ್ಭದಲ್ಲಿ 3ನೇ ಒಂದು ಸಂಗತಿಯನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ನಮ್ಮ ಅಪರಾಧಗಳನ್ನು, ನಮ್ಮ ಪಾಪಗಳನ್ನು ಹೊರುವುದಕ್ಕಾಗಿ ಆ ಶಿಲುಬೆಯನ್ನು ಏರಿದನಂತೆ. ಹಲ್ಲೆಲೂಯ, ಹಲ್ಲೆಲೂಯ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಮೊದಲನೇದಾಗಿ ಎಷ್ಟು ಪ್ರೀತಿ ನಮ್ಮ ಮೇಲೆ ಆತನಿಗಿದೆ. ಇಂಥ ಪ್ರೀತಿನ ಯಾರು ತೋರಿಸೋದಕ್ಕೆ ಸಾಧ್ಯ? ಅದಕ್ಕೆ ಮೋನಿಕಾ ಸಿಸ್ಟರ್ ಅವಾಗವಾಗಲೇ ಹೇಳ್ತಾ ಇರ್ತಾರೆ, ನಿನ್ನ ಗಂಡನಿಗಿಂತಲೂ, ನಿನ್ನ ಹೆಂಡತಿಗಿಂತಲೂ, ನಿನ್ನ ಮಕ್ಕಳಿಗಿಂತಲೂ, ನಿನ್ನ ಕುಟುಂಬದವರಿಗಿಂತಲೂ ನೀನು ಯಾರನ್ನು ಪ್ರೀತಿ ಮಾಡಬೇಕು? ನೋಡಿ, ದೆನಾಕೆ ಸ್ತೋತ್ರವಾಗಲಿ. ಖಂಡಿತವಾಗಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಅಪರಾಧನ ನಮ್ಮ ಹೆಂಡತಿ ಸಹಿಸೋದಿಲ್ಲ, ಕ್ಷಮಿಸೋದಿಲ್ಲ. ನಮ್ಮ ಅಪರಾಧನ ನನ್ನ ಗಂಡ ಅಥವಾ ನನ್ನ ಸ್ನೇಹಿತರು, ನನ್ನ ಬಂಧುಗಳು ಸಹಿಸೋದಿಲ್ಲ. ನಾವು ಮಾಡಿದಂಥ ತಪ್ಪು ಪಾಪಗಳನ್ನು ನಮ್ಮ ಕುಲಸ್ಥರಾಗಿರ್ಬೋದು, ನಮ್ಮ ಊರಿನವರಾಗಿರ್ಬೋದು, ಬೆಟ್ಟು ಮಾಡಿ ತೋರಿಸ್ತಾರೆ, ಇವರು ಪಾಪಿ, ಇವರು ಅಪರಾಧಿಗಳು, ಇವರು ಕೆಟ್ಟವರು ಎಂಬುದಾಗಿ. ಆದರೆ ನಮ್ಮ ಪಾಪಗಳನ್ನು ಪರಿಶುದ್ಧನಾಗಿರುವಂಥ ಆ ದೇವರು ಆ ಕಲ್ವಾರಿ ಶಿಲುಬೆ ಮೇಲೆ ಹೊತ್ತುಕೊಂಡನಂತೆ. ಹಲ್ಲೆಲೂಯ, ಹಲ್ಲೆಲೂಯ. ಆತನು ನಮ್ಮ ಹೊರೆಯನ್ನು ಹೊತ್ತುಕೊಂಡ, ನಮ್ಮ ಶಾಪವನ್ನು ಹೊತ್ತುಕೊಂಡ, ನಮ್ಮ ಅಪರಾಧವನ್ನು ಹೊತ್ತುಕೊಂಡ. ದೆನಾಕೆ ಸ್ತೋತ್ರವಾಗಲಿ. ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ, ದೇವರ ವಾಕ್ಯದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ
ಎಲ್ಲ ವಿಧವಾದಂಥ ಅಪರಾಧಗಳನ್ನು ಆತನು ಹೊತ್ತುಕೊಳ್ಳುವುದರ ಮೂಲಕವಾಗಿ ದೇವರು ತನ್ನ ವಿಶೇಷವಾದಂಥ ಪ್ರೀತಿ ಕಾಳಜಿಯನ್ನು ಆ ಕಲ್ವಾರಿ ಶಿಲುಬೆಯಲ್ಲಿ ನಮಗೆ ಆತನು ತೋರಿಸಿದ್ದಾನೆ. ಹಲ್ಲೆಲೂಯ. ಕಲ್ವಾರಿ ಶಿಲುಬೆಯ ಧ್ಯಾನ ಅಥವಾ ಪ್ರತ್ಯೇಕವಾಗಿ ಶುಭ ಶುಕ್ರವಾರ ಎಂಬುದಾಗಿ ನಾವು ನೆನೆಸುವಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ಒಳ ಗೂಢಾರ್ಥಗಳು ಇರುವಂಥದ್ದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಆ ಶಿಲುಬೆ ಅದರ ಬಗ್ಗೆ ವಿವರಣೆ ಮಾಡೋದಕ್ಕೆ ನರಮನುಷ್ಯರಾಗಿರುವಂಥ ನಮಗೆ ಅಸಾಧ್ಯ. ಎಷ್ಟು ವರ್ಣಿಸಿದರೂ ಸದಾ ಆತನ ಪ್ರೀತಿಯನ್ನು, ಆತನ ಕರುಣೆಯನ್ನು, ಆತನ ದಯೆಯನ್ನು ಯಾರು ಸದಾ ಪರಿಪೂರ್ಣಗೊಳಿಸೋದಕ್ಕೆ ಸಾಧ್ಯವೇ ಇಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಇವತ್ತು ನಿನ್ನ ಮನಕಣ್ಣುಗಳು ತೆರೆಯಲ್ಪಡಲಿ. ನಿನ್ನ ರೋಗ ವಾಸಿಯಾಗಬೇಕಂದ್ರೆ ಆತನ ಬಾಸುಂಡೆಗಳ ಅವಶ್ಯಕತೆ ನಿನಗೆ ಇರುವಂಥದ್ದಾಗಿದೆ. ನಿನಗಿರುವಂಥ ಎಲ್ಲ ವಿಧವಾದಂಥ ದೋಷಾರೋಷಣ ಪಟ್ಟಿ ನೀಗಲ್ಪಡಬೇಕಂತ ಹೇಳಿದರೆ ಆತನ ಶಿಲುಬೆ ನಿನಗೆ ಅವಶ್ಯಕತೆ ಆಗಿರುವಂಥದ್ದಾಗಿದೆ. ನಿನ್ನ ಜೀವಿತದಲ್ಲಿರುವಂಥ ಎಲ್ಲ ಅಪರಾಧಗಳು, ನಿರ್ಣಯ, ನಿನಗಿರುವಂಥ ಪಾಪಗಳು, ದ್ರೋಹಗಳು ನೀಗಲ್ಪಡಬೇಕಂದ್ರೆ ಯಾರ ಅವಶ್ಯಕತೆ ಇದೆ? ಶಿಲುಬೆಯ ಅವಶ್ಯಕತೆ ಇದೆ. ಅದಕ್ಕಾಗಿಯೇ ಪ್ರತಿಯೊಂದು ಸಂದರ್ಭದಲ್ಲಿ ಸದಾ ಈ ಶಿಲುಬೆಯ ವಿಷಯದಲ್ಲಿ ಪ್ರತಿಯೊಬ್ಬ ದೇವದಾಸರು ಹೆಚ್ಚಳ ಪಡುತ್ತಾರೆ. ಆ ಶಿಲುಬೆಯ ವಿಷಯದಲ್ಲಿ ಅಷ್ಟೊಂದು ಗೌರವಿಸುತ್ತಾರೆ. ಅಪೊಸ್ತಲ ಪೌಲನು ಇದನ್ನು ಸ್ಪಷ್ಟಪಡಿಸ್ತಾನೆ, ನಾನು ಹೆಚ್ಚಳ ಪಡುವುದಾದರೆ ಆ ಕಲ್ವಾರಿ ಶಿಲುಬೆಯಲ್ಲಿ ಮಾತ್ರ ನಾನು ಹೆಚ್ಚಳ ಪಡುವಂತವನಾಗಿದ್ದೇನೆ ಎಂಬುದಾಗಿ. ಆದರೆ ಲೋಕದ ಜನರ ಜೊತೆಯಲ್ಲಿ, ಪ್ರತ್ಯೇಕವಾಗಿ ಇವತ್ತು ಕ್ರೈಸ್ತ ಮಕ್ಕಳು ಎಣಿಸಿಕೊಂಡಿರುವಂಥ ಅನೇಕ ಡಿನಾಮಿನೇಷನ್ಗಳ ಮಧ್ಯದಲ್ಲಿ ಶಿಲುಬೆಯ ಮಾತು ಆ ಜನರಿಗೆ ಹುಚ್ಚು ಮಾತು ಆಗಿರುವಂಥದ್ದಾಗಿದೆ. ಆದರೆ ನಂಬಿರುವಂಥ ನಮಗೆ ಅದು ದೇವರ ಶಕ್ತಿಯಾಗಿರುವಂಥದ್ದಾಗಿದೆ. ದೇವರ ಶಕ್ತಿಯಾಗಿರುವಂಥದ್ದಾಗಿದೆ. ಕರ್ತನ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇನ್ನೊಂದು ವಿಶೇಷವಾದಂಥ ಕಾರ್ಯವನ್ನು ನೋಡಿ ನಾನು ಮುಗಿಸಿ ನಿಮಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಕರ್ತನ ಸನ್ನಿಧಾನ ನಮ್ಮ ಮಧ್ಯದಲ್ಲಿ ಬಲವಾಗಿ ಚಲಿಸುತ್ತಿರುವಂಥ ಸಂದರ್ಭದಲ್ಲಿ ದೇವರಿಗೆ ಸ್ತೋತ್ರವಾಗಲಿ. ಈ ಶಿಲುಬೆಯನ್ನು ಕುರಿತು ಎಷ್ಟು ವರ್ಣಿಸಿದರೂ ಸಾಲದು. ಆದರೆ ಒಬ್ಬ ಮನುಷ್ಯನು ತನ್ನ ತಾಯಿಗೆ ಕ್ಯಾನ್ಸರ್ ಬರ್ತದೆ. ಆ ಮನುಷ್ಯನ ಹೆಸರು ದೇವರಿಗೆ ಸ್ತೋತ್ರವಾಗಲಿ ಕಾನ್ಸ್ಟಾಲ್ ಎಂಬುದಾಗಿ. ಕಾನ್ಸ್ಟಾಲ್ ಎನ್ನುವಂಥ ಅವನ ತಾಯಿಗೆ ಕ್ಯಾನ್ಸರ್ ಬಂದಿರುವಂಥ ವೇಳೆಯಲ್ಲಿ ಆತನು ಆ ಕಪಾಲ ಎನ್ನುವಂಥ ಗೋಲ್ಗತಾ ಆ ಸ್ಥಳದಲ್ಲಿ ಕರ್ಕೊಂಡು ಹೋಗಿ ಯೇಸು ಸ್ವಾಮಿ ಮತ್ತು ಇಬ್ಬರು ಕಳ್ಳರು ಅಕ್ಕಪಕ್ಕದಲ್ಲಿ ಇರುವಂಥ ಆ ಶಿಲುಬೆಯ ಮಧ್ಯದಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ತಾಯಿ ಹೋಗಿ ಆ ಮೊದಲನೇ ಶಿಲುಬೆಯನ್ನು ಮುಟ್ಟುತ್ತಾಳೆ. ಅವಳಿಗೇನು ಅನಿಸೋದಿಲ್ಲ, ದೇಹದಲ್ಲಿ ಏನು ವ್ಯತ್ಯಾಸ ಕಾಣೋದಿಲ್ಲ. ಅದಾದ ನಂತರ ಇನ್ನೊಂದು ಪಕ್ಕದ ಬದಿನಲ್ಲಿ ಹೋಗಿ ಆ ಶಿಲುಬೆಯನ್ನು ಮುಟ್ಟುತ್ತಾಳೆ. ಅವಾಗಲೂ ಸದಾ ಏನು ಆಗೋದಿಲ್ಲ. ಮೂರನೇದಾಗಿ ಮಧ್ಯದಲ್ಲಿರುವಂಥ ಆ ಶಿಲುಬೆಯನ್ನು ಮುಟ್ಟಿದ ತಕ್ಷಣವೇ ಅವಳ ಕ್ಯಾನ್ಸರ್ ರೋಗ ವಾಸಿ ಆಗಿಬಿಡ್ತದೆ. ಅವಳ ಕ್ಯಾನ್ಸರ್ ರೋಗ ವಾಸಿ ಆಗಿಬಿಡ್ತದೆ. ಆಗ ಅವಳು ಹೇಳ್ತಾಳೆ, ನಿಜವಾಗಲೂ ಸದಾ ಈ ಶಿಲುಬೆಯಲ್ಲಿಯೇ ನನ್ನ ಯೇಸು ಸ್ವಾಮಿಯನ್ನು ಬಲಿ ಕೊಟ್ಟಿದ್ದು ಎಂಬುದಾಗಿ ನೆನೆಸಿ ಅಲ್ಲಿ ಆ ಶಿಲುಬೆಯ ವಿಷಯದಲ್ಲಿ ಒಂದು ವಿಶೇಷವಾದಂಥ ಪ್ರಾರ್ಥನೆಯನ್ನು ಅವಳು ಸಲ್ಲಿಸ್ತಾಳೆ. ದೇವರಿಗೆ ಸ್ತೋತ್ರವಾಗಲಿ. ಆತ್ಮೀಯ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ನಾನು ಒಂದು ಮಾತನ್ನು ಹೇಳ್ತೇನೆ. ಇವತ್ತು ನಿನ್ನ ಬದುಕಿನಲ್ಲಿ ನೀನು ಯಾವುದೇ ಸಂದರ್ಭದಲ್ಲಿ ಪ್ರಾರ್ಥನೆಗೆ ಹೋಗುವ ಮೊದಲೇ ನಿನ್ನ ಮೊಣಕಾಲು ಊರುವಂಥ ಸಂದರ್ಭದಲ್ಲಿ ನಿನ್ನ ಕಣ್ಣೆದುರಿನಲ್ಲಿ ಕಾಣಿಸಬೇಕಾದಂಥ ಮೊದಲನೇ ಒಂದು ಕ್ರಿಯೆ ಏನು ಗೊತ್ತಾ? ಆ ಶಿಲುಬೆನೇ. ಯಾವ ಶಿಲುಬೆ? ಈ ಶಿಲುಬೆ ಅಲ್ಲ. ಹಲ್ಲೆಲೂಯ. ಯಾವ ಶಿಲುಬೆ? ಕಲ್ವಾರಿ ಶಿಲುಬೆ. ಆ ಕಲ್ವಾರಿ ಶಿಲುಬೆಯ ಮೇಲೆ ಯೇಸು ಸ್ವಾಮಿ ಬಲಿಯಾಗದೆ ಹೋಗಿದ್ರೆ ನಾವಿಷ್ಟೊಂದು ಸುಖವಾಗಿರೋದಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಯೇಸು ಸ್ವಾಮಿ ಆ ಕಲ್ವಾರಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಡದೆ ಹೋಗಿದರೆ, ತನ್ನ ರಕ್ತವನ್ನು ಕೊಡದೆ ಹೋಗಿದರೆ, ನಮ್ಮ ವಿರುದ್ಧವಾಗಿ ಶತ್ರು ತಂದು ಒಡ್ಡಿದಂಥ ಆ ದೋಷಾರೋಷಣ ಪಟ್ಟಿಯನ್ನು ಯಾರೂ ಸದಾ ಅಳಿಸೋದಕ್ಕೆ ಆಗ್ತಾ ಇರಲಿಲ್ಲ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಏರದೆ ಹೋಗಿರುವುದಾದರೆ ಆ ನಮ್ಮ ಚಿತ್ತದಲ್ಲಿರುವಂಥ ನಮ್ಮ ಪಾಪಗಳನ್ನು, ಅಪರಾಧಗಳನ್ನು ಯಾರೂ ಸದಾ ಅದನ್ನು ದೂರ ಮಾಡಿಕೊಳ್ಳೋದಕ್ಕೆ ಆಗ್ತಾನೆ ಇರಲಿಲ್ಲ. ಬೈಬಲಲ್ಲಿ ನಾವು ನೋಡುತ್ತೇವೆ,
ಈ ಯೆಶಾಯ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯದಲ್ಲಿ ಇನ್ನೂ ಅನೇಕ ಸಂಗತಿಗಳಿದೆ. ಸಮಯ ಇಲ್ಲದ ಕಾರಣ ಕರ್ತನ ಸನ್ನಿಧಾನದಲ್ಲಿ ಇಷ್ಟನ್ನು ನೀವು ಅರಗಿಸಿಕೊಡ್ರಿ. ದೇವರ ಸಮಕ್ಷಮದಲ್ಲಿ ಇವತ್ತು ಯಾರೂ ಸದಾ ಯೇಸು ಸ್ವಾಮಿಯ ವಿಷಯದಲ್ಲಿ ಈ ಶುಭ ಶುಕ್ರವಾರದಂದು ನಾವು ಬಾಧೆ ಪಡಬಾರದು. ನಾವು ಇವತ್ತು ಸಂತೋಷವಾಗಿ ದೇವರನ್ನು ಆರಾಧಿಸಬೇಕು. ಹಲ್ಲೆಲೂಯ. ಯಾಕೆ ಸಂತೋಷವಾಗಿ ಆರಾಧಿಸಬೇಕು ಗೊತ್ತಾ? ಒಂದೇ ಒಂದು ಕಾರಣ, ದೇನಾಕೆ ಸ್ತೋತ್ರವಾಗಲಿ, ಆ ಶಿಲುಬೆಯಲ್ಲಿ ನನ್ನ ಕರ್ತನು ನನಗೋಸ್ಕರವಾಗಿ ಎಲ್ಲವನ್ನ ಮಾಡಿ ಮುಗಿಸಿದ್ದಾನೆ. ಹಲ್ಲೆಲೂಯ. ಆತನ 6ನೇ ಮಾತೇನು ಗೊತ್ತಾ? ತೀರಿತು. ಆತನ 6ನೇ ಮಾತೇನು ಗೊತ್ತಾ? ತೀರಿತು ಅಂತ ಹೇಳಿ 7ನೇದಾಗಿ ನನ್ನ ಆತ್ಮವನ್ನು ದೇವರ ಕೈನಲ್ಲಿ ನಾನು ಒಪ್ಪಿಸಿಕೊಡುತ್ತೇನೆ ಅಂತ. ಇವತ್ತು ಸಹ ನಿಮ್ಮ ಆತ್ಮಿಕತೆ ಬದುಕಿನಲ್ಲಿ ಈ ಸತ್ಯವನ್ನು ತಿಳಿದುಕೊಳ್ಳ್ರಿ. ದೇವರು ಎಲ್ಲವನ್ನ ನಮಗೋಸ್ಕರವಾಗಿ ಮಾಡಿ ಮುಗಿಸಿದ್ದಾನೆ. ಎಲ್ಲವನ್ನ ಮಾಡಿ ಮುಗಿಸಿ ಕೊನೆಯದಾಗಿ ತಂದೆಯಾದ ದೇವರು ಆತನಿಗೆ ಕೊಟ್ಟಂತ ಆತ್ಮವನ್ನು ಬೇರೆಯವ್ರ ಕೈನಲ್ಲಿ ಕೊಡಲಿಲ್ಲ. ಯಾರ ಕೈನಲ್ಲಿ ಕೊಟ್ಟರು? ಆ ತಂದೆ ಕೈನಲ್ಲಿ ಒಪ್ಪಿಸಿಕೊಟ್ರು. ಹಲ್ಲೆಲೂಯ. ಕೊನೆಯದಾಗಿ ಆತ್ಮೀಯ ದೇವಜನರೇ, ಈ ಕಲ್ವಾರಿ ಶಿಲುಬೆಯ ತ್ಯಾಗ, ಮರಣ, ಬಲಿದಾನ, ಈ ಸತ್ಯವೇದ ಆರಂಭದಿಂದ ಪ್ರಕಟಣೆ ಗ್ರಂಥದ ತನಕ ಇರುವಂಥ ಪ್ರತಿಯೊಂದು ಕಾರ್ಯಕ್ಕೆ ಒಂದೇ ಒಂದು ಕೊನೆಯ ಮಾತೆ ಬುನಾದಿ ಆಗಿರುವಂಥದ್ದಾಗಿದೆ. ಆ ಮಾತೇನೆಂದರೆ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ಈ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ಯೇಸು ಸ್ವಾಮಿ ಬಂದಿದ್ದು, ಶಿಲುಬೆಯಲ್ಲಿ ತ್ಯಾಗ ಮಾಡಿದ್ದು, ಇಷ್ಟೊಂದು ಹೋರಾಟ ನಡೆಸ್ತಾ ಇರುವುದು, ಆರಂಭದ ಆ ಆದಿಕಾಂಡದ ಪ್ರಕಟಣೆ ಗ್ರಂಥದ ತನಕ ಇಷ್ಟೊಂದು ಚರಿತ್ರೆಗಳು, ಇತಿಹಾಸಗಳು, ಇಷ್ಟೊಂದು ಜೀವಂತವಾಗಿರುವಂಥ ಕ್ರಿಯೆಗಳು ನಡೆಯೋದಕ್ಕೆ ಕಾರಣ ಏನು ಗೊತ್ತಾ? ನನ್ನ ನಿನ್ನ ಆತ್ಮ ರಕ್ಷಣೆಗೋಸ್ಕರವಾಗಿ. ದೊಡ್ಡ ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಒಬ್ಬನಾದರೂ ನಾಶವಾಗಬಾರದು ಎಂಬುದಾಗಿ, ಪ್ರತಿಯೊಂದು ಆತ್ಮವು ರಕ್ಷಿಸಲ್ಪಡಬೇಕೆಂಬುದಾಗಿ ಆದಮನಿಂದ ಬಂದಂಥ ಆ ಪಾಪ ಅವಿಧೇಯತ್ವದ ಮೂಲಕವಾಗಿ ಆತ್ಮ ನಷ್ಟಪಟ್ಟು ನರಕದಲ್ಲಿ ಇರಬೇಕಾಗಿತ್ತು. ಆದರೆ 2ನೇ ಆದಾಮನಾಗಿ ಬಂದಂಥ ಯೇಸಯ್ಯ, ಆತನ ಸಂಕಲ್ಪ ಏನು ಗೊತ್ತಾ? ಶತ್ರು ತಂದೊಡ್ಡಿದಂಥ ಆ ನರಕದ ಶಾಸನಗಳನ್ನೆಲ್ಲ ಮುರಿದು, ದೇನಾಕೆ ಸ್ತೋತ್ರವಾಗಲಿ, ನನ್ನ ಮಕ್ಕಳು ಒಬ್ಬರು ಸದಾ ನಾಶವಾಗಬಾರದು, ಅವರ ಆತ್ಮ ನಷ್ಟಪಡಬಾರದು ಎಂಬುದಾಗಿ ಈ ಲೋಕದಲ್ಲಿ ಮತ್ತೆ ದೇನಾಕೆ ಸ್ತೋತ್ರವಾಗಲಿ ಸಮಯವನ್ನು ದೇವರು ನಮಗೆ ಕೊಟ್ಟಿದ್ದಾನೆ, ಸಮಯವನ್ನು ಕೊಡ್ತಾ ಇದ್ದಾನೆ. ನಾನು ಆಗ್ಲಿಂದ ಕೇಳ್ತಾ ಇದ್ದೆ, ದೇನಾಕೆ ಸ್ತೋತ್ರವಾಗಲಿ, ಈ ಶುಭ ಶುಕ್ರವಾರವನ್ನು ನಮಗೆ ಕೊಟ್ಟಿದ್ದಾನೆಂದರೆ ದೇನಾಕೆ ಸ್ತೋತ್ರವಾಗಲಿ, ದೇವರ ಪ್ರೀತಿ ನಮ್ಮ ಮೇಲೆ ಇನ್ನೂ ಇದೆ ಅಂತ. ಅದರ ಅರ್ಥ, ದೇವರ ಪ್ರೀತಿ ನಮ್ಮ ಮೇಲೆ ಇನ್ನೂ ಇದೆ. ಯಾಕೆ ಇದೆ ಅಂದರೆ, ಈ ಆತ್ಮವನ್ನು ಪರಿಶುದ್ಧತೆಯಿಂದ, ಪರಿಪೂರ್ಣತೆಯಿಂದ ಆತನ ಬರುಳದಲ್ಲಿ ಎತ್ತಲ್ಪಡುವುದಕ್ಕೋಸ್ಕರವಾಗಿ ನಮಗೆ ಸಮಯವನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ನಿನ್ನ ಆತ್ಮಿಕತೆ ಬದುಕನ್ನು ನಾವು ಪರೀಕ್ಷೆ ಮಾಡಿಕೊಂಡು ಪರಿಶುದ್ಧತೆಯಿಂದ ಇನ್ನೂ ಪರಿಶುದ್ಧತೆಗೆ ತನ್ನ ಪರಲೋಕ ರಾಜ್ಯದಲ್ಲಿ ಆತನು ಸೇರಿಸಿಕೊಳ್ಳುವಂತನಾಗಿದ್ದಾನೆ. ದೇನಾಕೆ ಸ್ತೋತ್ರವಾಗಲಿ. ಆ ಪ್ರೀತಿಯ ತ್ಯಾಗ ಬಲಿದಾನದ ಒಂದು ವಿಶೇಷವಾದಂಥ ಒಂದು ಹಾಡನ್ನು ಹಾಡ್ತೇನೆ. ಕರ್ತನ ಸನ್ನಿಧಾನದಲ್ಲಿ ನಾವೆಲ್ಲರೂ ಮೇಲೆ ಕೆದ್ದು ನಿಂತುಕೊಂಡು ನಮ್ಮ ಆತ್ಮವನ್ನು ಮತ್ತೊಂದು ಆವರ್ತಿ, ದೇವರೇ ಕರ್ತನೆ ಸ್ವಾಮಿ, ನೀನು ಶುದ್ಧೀಕರಿಸು, ನಿನ್ನ ಕೃಪೆಯಿಂದ ದೇವಾ ಕರ್ತನೆ ಸ್ವಾಮಿ, ಈ ಆತ್ಮ ನಷ್ಟವಾಗಬಾರ್ದಪ್ಪ. ದೇವರೇ ಕರ್ತನೆ, ಈ ಆತ್ಮವನ್ನು ರಕ್ಷಿಸುವುದಕ್ಕಾಗಿ ನೀನು ಪರಲೋಕದಿಂದ ಧರೆಗಿಳಿದು ಬಂದಂಥ ದೇವರು ಎಂಬುದಾಗಿ ಈ ಹಾಡಿನ ಒಳ ಅರ್ಥವನ್ನು ನೀವು ಅರಿತುಕೊಂಡು ಕಣ್ಣುಗಳನ್ನು ಮುಚ್ಚಿ ಆರಾಧನೆ ಮಾಡಿರಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಒಳ್ಳೆಯವನಾಗಿದ್ದಾನೆ. ದೇನಾಕೆ ಸ್ತೋತ್ರವಾಗಲಿ. ಈ ಹಾಡನ್ನು ಹಾಡುವಂಥ ಸಂದರ್ಭದಲ್ಲಿ ನಿನ್ನ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ. ಯಾಕೆಂದರೆ ಅಂಥ ಒಂದು ವಿಶೇಷವಾದಂಥ ತ್ಯಾಗವನ್ನು ನನ್ನ ಕರ್ತನು ನನಗಾಗಿ ಮಾಡಿದ್ದಾನೆ. ಹಲ್ಲೆಲೂಯ. ಅದಕ್ಕಾಗಿ ಬಾಯನ್ನು ತೆರೆದು ದೇವರೇ ಕರ್ತನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ಸಾಲದು, ನಿನ್ನ ಕರುಣೆಯನ್ನು ವರ್ಣಿಸಲು ಈ ಜೀವನ ಸಾಲದು. ದೇವರೇ ಕರ್ತನೆ ಸ್ವಾಮಿ, ಕರ್ತನೆ, ನನ್ನ ಪಾಪಗಳಿಗಾಗಿ, ನನ್ನ ದ್ರೋಹಗಳಿಗಾಗಿ, ನನ್ನ ವೈಯಕ್ತಿಕವಾದಂಥ ಕೆಟ್ಟ ಜೀವಿತಕ್ಕೋಸ್ಕರವಾಗಿ ನೀನು ಪಟ್ಟಂಥ ಆ ಪಾಡನ್ನು ನನ್ನ ಕಣ್ಣೆದುರಿನಲ್ಲಿ ತಂದು, ದೇವರೇ ಕರ್ತನೆ, ಇನ್ನು ಮುಂದೆ
ನನ್ನ ಈ ಆತ್ಮವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇನೆ. ಈ ಆತ್ಮಕ್ಕೆ ನೀನು ಒಡೆಯನಾಗಿದ್ದಿ. ಈ ಆತ್ಮವನ್ನು ನೀನು ತಾನೇ ಕರ್ತನೆ ಶುದ್ಧೀಕರಿಸು. ಈ ಆತ್ಮನ ಕಾರ್ಯಗಳು ನನ್ನ ಚಿತ್ತದಲ್ಲಿ ಮತ್ತೆ ಪ್ರಾರಂಭವಾಗಲಿ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ನಾವು ಭಯಭಕ್ತಿಯಿಂದ ಈ ಹಾಡನ್ನು ಕೇಳಿಸಿಕೊಳ್ಳುವಂಥವರಾಗೋಣ. ಕಲ್ವಾರಿ ಶಿಲುಬೆಯಲ್ಲಿ ನನ್ನ ಪಾಪಗಳಿಗಾಗಿ ಹಿಂಸೆ ನೋವನು ತಾಳಿ ಶ್ರೀಯೇಸು ಯಜ್ಞವಾಗಿ ನನ್ನ ರಕ್ಷೆಗೆ ರಕ್ತ ಸುರಿಸುತ್ತ ಪ್ರಾಣ ನೀಡಿದ ಆ ದೃಶ್ಯವು ಘೋರ ಘೋರ ಕ್ರೂರ ಅತಿ ಕ್ರೌರ್ಯ ಮನ ನೋವಲ್ಲಿ ಗೋಳಾಡಿದೆ. ಸೃಷ್ಟಿಗೆ ಮೂಲವೋ ರಕ್ಷಣೆಗೆ ಧಾಮವೋ ಪರಿಶುದ್ಧ ದೇವನೇ ನಿನಗೆ ಶಿಕ್ಷೆಯೋ. ಪಾಪಿಗಳ ಹುಡುಕುತ್ತ ಕ್ಷಮೆ ನೀಡಿ ಕಾಯುವ ಪಾವನ ಮೂರ್ತಿಗೆ ಈ ಶಿಲುಬೆಯೋ. ಮುಳ್ಳಿನ ಕಿರೀಟ ಧರಿಸಿಕೊಂಡೆ ಚಾಟಿಯ ಹೊಡೆತ ಸಹಿಸಿಕೊಂಡೆ. ಮುಳ್ಳಿನ ಕಿರೀಟ ಧರಿಸಿಕೊಂಡೆ ಚಾಟಿಯ ಹೊಡೆತ ಸಹಿಸಿಕೊಂಡೆ. ನನ್ನ ಶಾಪವನಿ ವಹಿಸಿದೆ. ಕಲ್ವಾರಿ ಶಿಲುಬೆಯಲ್ಲಿ ನನ್ನ ಪಾಪಗಳಿಗಾಗಿ ಹಿಂಸೆ ನೋವನು ತಾಳಿ ಶ್ರೀಯೇಸು ಯಜ್ಞವಾಗಿ ನನ್ನ ರಕ್ಷೆಗೆ ರಕ್ತ ಸುರಿಸುತ್ತ ಪ್ರಾಣ ನೀಡಿದ ಆ ದೃಶ್ಯವು ಘೋರ ಘೋರ ಕ್ರೂರ ಅತಿ ಕ್ರೌರ್ಯ ಮನ ನೋವಲ್ಲಿ ಗೋಳಾಡಿದೆ. ಮನ ನೋವಲ್ಲಿ ಗೋಳಾಡಿದೆ. ಪಾವನ ಹಸ್ತಕ್ಕೆ ಮೊಳೆಯಿಟ್ಟು ಹೊಡೆಯಲು ರಕ್ತವು ಚಿಮ್ಮಿತು ನನಗಾಗಿಯೇ. ಕರುಣೆಯ ಕರ್ತರಿಗೆ ಈ ಘೋರ ಶಿಕ್ಷೆಯೇ ಸ್ವೀಕರಿಸಿದೆ ನನ್ನ ಬಿಡುಗಡೆಗೆ. ಬರ್ಚಿಯ ದೇವಿತ ಪಕ್ಕೆಯಲಿ ರಕ್ತವು ಸುರಿಯಿತು ಧರೆಯಲ್ಲಿ. ಬರ್ಚಿಯ ಬೆರಿತ ಪಕ್ಕೆಯಲಿ ರೌನೆ ಹನಿ ರಕ್ತ ಧರೆಯಲ್ಲಿ. ದೇವ ನನಗಾಗಿ ನೀ ಸಹಿಸಿದೆ. ಮನಸಾರೆ ಹೃದಯಗಳನ್ನು ತೆರೆದು ನನ್ನನ್ನು ಪ್ರೀತಿಸುವುದಕ್ಕಾಗಿ ಇಷ್ಟೊಂದು ಘೋರವಾದಂಥ ಶಿಕ್ಷೆಯನ್ನು ವಹಿಸಿಕೊಂಡು ಆದರೂ ಮಗನೇ ಮಗಳೇ ನಿನಗೋಸ್ಕರವಾಗಿ ನಾನು ತೃಪ್ತಿಯಾಗಿದ್ದೇನೆ, ನನಗೆ ಸಂತೋಷವಾಗಿದೆ. ನಾನು ದೇವರ ಕಾರ್ಯವನ್ನು ನೆನೆಸಿದ್ದೇನೆ, ದೇವರ ಚಿತ್ತವನ್ನು ನಾನು ನೆರವೇರಿಸಿದ್ದೇನೆ.
ದೇವರ ಸಂಕಲ್ಪವನ್ನು ನಾನು ಪರಿಪೂರ್ಣಗೊಳಿಸಿದ್ದೇನೆ. ಹೌದು ಪ್ರೀತಿಯುಳ್ಳ ದೇವಚಂದ್ರ, ಯಾವ ತಾಯಿಯು ತಂದೆಯು ಮಾಡದೇ ಇರುವಂತಹ ತ್ಯಾಗ ಬಲಿದಾನವನ್ನು ನನ್ನ ಕರ್ತನು ಮಾಡಿದ್ದಾನೆ. ಯಾವ ತಾಯಿಯು ಯಾವ ತಂದೆಯು ಸಹ ನಮಗೋಸ್ಕರವಾಗಿ ಒಂದು ಹನಿ ರಕ್ತ ಕೊಡುವುದಕ್ಕೆ ಮುಂದೆ ಬರೋದಿಲ್ಲ. ತನ್ನ ದೇಹದಲ್ಲಿ ಕೊನೆ ಹನಿ ರಕ್ತವನ್ನು ಉಳಿಸಿಕೊಳ್ಳದೆ ಯೇಸಯ್ಯ ನಮಗೋಸ್ಕರವಾಗಿ ಆ ಪರಿಪೂರ್ಣವಾದಂತಹ ರಕ್ತವನ್ನ ಈ ಧರೆಗೆ ಸುರಿಸುವುದರ ಮೂಲಕವಾಗಿ ಶತ್ರು ನಮ್ಮ ಜೀವಿತದಲ್ಲಿ ಆತನು ಅಂದುಕೊಂಡಿದ್ದನು, ಇನ್ನೇನು ಸತ್ತು ಹೋಗುತ್ತಾನೆ ಯೇಸು ಸ್ವಾಮಿ, ಇನ್ನೇನು ಕತೆ ಮುಗಿದೋಯ್ತು, ಈ ಸಾಮ್ರಾಜ್ಯ ನನ್ನದೇ, ಈ ಭೂಮಂಡಲ ನನ್ನದೇ ಎಂಬುದಾಗಿ. ಆದರೆ ಆತನ ರಕ್ತದ ಮೂಲಕವಾಗಿಯೇ ಆ ಸೈತಾನನ ತಲೆ ಜಜ್ಜಲ್ಪಡುತ್ತದೆ ಎಂಬುದಾಗಿ, ಅವನ ಗುಂಡಿಗೆಯು ರಕ್ತ ಚಿಮ್ಮುತ್ತದೆ ಎಂಬುದಾಗಿ ಸೈತಾನನಿಗೆ ಗೊತ್ತೇ ಆಗಲಿಲ್ಲ. ಶಿಲುಬೆಯನ್ನ ನೋಡುತ್ತಾ ಹಿಂಸೆಗೆ ಒಳಗಾಗುತ್ತಿರುವಂತ ಯೇಸು ಸ್ವಾಮಿಯನ್ನ ನೋಡಿ ನಗುತ್ತಾ ಇದ್ದಂತ ಸೈತಾನನು ಆ ಶಿಲುಬೆ ಮೇಲೆ ಸುರಿಸಿದ ಆ ರಕ್ತದ ಹನಿ ಭೂಮಿಯ ಮೇಲೆ ಬಿದ್ದ ತಕ್ಷಣವೇ ಅವನ ತಲೆ ಜಜ್ಜಲ್ಪಟ್ಟಿತು ಯೇಸುವಿನ ನಾಮದಲ್ಲಿ. ಆ ಜಜ್ಜಲ್ಪಡುವುದಕ್ಕೆ ಕಾರಣ ಏನು ಗೊತ್ತಾ? ಶತಮಾನಗಳಿಂದಲೂ ದೇವರ ಮನುಷ್ಯರ ಮಧ್ಯದಲ್ಲಿ ಸಂಪರ್ಕವಿಲ್ಲದ ಹಾಗೆ ಆತನು ತಂದೊಡ್ಡಿದಂತ ಆ ದೋಷಾರೋಷಣ ಪಟ್ಟಿ ಆ ರಕ್ತದಿಂದಲೇ ಯೇಸು ನಾಶಪಡಿಸಿದನು. ಕರಗಳನ್ನ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಹಾಲೆಲೂಯ, ಹಾಲೆಲೂಯ. ಪ್ರೀತಿಯ ದೇವಚಂದ್ರ, ಕರ್ತನಲ್ಲಿ ಇರುವಂತಹ ನನಗೆ ನಿನಗೆ ಇನ್ನೂ ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ. ಕರ್ತನ ಮಕ್ಕಳಾಗಿರುವಂತ ನಮಗೆ ಈ ಲೋಕದಲ್ಲಿ ತೀರ್ಪುಗಳು ನಡೆಯೋದಿಲ್ಲ. ಯೇಸುವಿನ ನಾಮದಲ್ಲಿ ದೇವ ಮಕ್ಕಳ ಇವತ್ತು ಸಂತೋಷ ಪಡ್ರಿ, ಇವತ್ತು ಉಲ್ಲಾಸ ಪಡ್ರಿ. ಯೇಸುವಿನ ನಾಮದಲ್ಲಿ ನನ್ನ ಕರ್ತನು ನನಗೋಸ್ಕರವಾಗಿ ಆ ಶಿಲುಬೆಯಲ್ಲಿ ಜಯವನ್ನ ಕೊಟ್ಟಿದ್ದಾನೆ. ಶತ್ರುವಿನ ಮೇಲೆ ಜಯ, ರೋಗದ ಮೇಲೆ ಜಯ, ಶಾಪದ ಮೇಲೆ ಜಯ, ಮರಣದ ಮೇಲೆ ಜಯ, ಲೋಕದ ಮೇಲೆ ಜಯ, ನರಕದ ಮೇಲೆ ಜಯ, ಆಕಾಶ ಮಂಡಲದಲ್ಲಿರುವಂತಹ ದುರಾತ್ಮಗಳ ಮೇಲೆ ಜಯ, ಕಷ್ಟದ ಮೇಲೆ ಜಯ, ಕಣ್ಣೀರಿನ ಮೇಲೆ ಜಯವನ್ನ ದೇವರು ಕೊಟ್ಟಿದ್ದಾನೆ. ರಬನ ಕತ್ತುರಲರ ಮಾಂದಿರ ಶಂದುರ ದಿಕ್ಕರಲರ ಮಾಂದಿರ ಕಫತ್ತುರಲರಬ. ನಾವು ಸದಾ ಯೇಸುವಿನ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟ ಮಕ್ಕಳಾಗಿರುವುದರಿಂದ ನಮ್ಮಲ್ಲಿರುವಂತಹ ನಿರಾಸೆ ಯೇಸುವಿನ ನಾಮದಲ್ಲಿ ಇವತ್ತು ನಮ್ಮನ್ನ ಬಿಟ್ಟು ತೊಲಗಿ ಹೋಗಲಿ ಯೇಸುವಿನ ನಾಮದಲ್ಲಿ. ನಾವು ನಂಬೋಣ ಪ್ರೀತಿಯುಳ್ಳ ದೇವಚಂದ್ರೆ, ಈ ಯುದ್ಧ ನನಗಾಗಿಯೇ, ಈ ವಿಶೇಷವಾದಂತ ಕಾರ್ಯ ನನಗೋಸ್ಕರವಾಗಿಯೇ. ನಾನು ಯುದ್ಧದಲ್ಲಿ ಸೋಲಲಿಲ್ಲ, ಯಾಕೆಂದ್ರೆ ನನ್ನ ಕರ್ತನು ನನ್ನ ಪರವಾಗಿ ಯುದ್ಧವನ್ನ ಮಾಡಿ ಜಯವನ್ನ ಕೊಟ್ಟಿರುವುದರಿಂದ ನನಗೆ ಸೋಲೆ ಇಲ್ಲ. ಯೇಸುವಿನ ನಾಮದಲ್ಲಿ ಯಾವ ಶಕ್ತಿಗಳು ನನ್ನನ್ನು ಮುಟ್ಟೋದಕ್ಕೆ ಆಗೋದಿಲ್ಲ, ಯಾವ ಮರಣಕರ ಅಪಾಯವು ನನ್ನನ್ನು ಮುಟ್ಟೋದಕ್ಕೆ ಆಗೋದಿಲ್ಲ, ಯಾವ ದುರಾತ್ಮಗಳು ನನ್ನನ್ನು ಮುಟ್ಟೋದಕ್ಕೆ ಆಗಲ್ಲ. ನನ್ನನ್ನು ಆಳ್ವಿಕೆ ಮಾಡುತ್ತಾ ಇರುವುದು ಜೀವವುಳ್ಳ ಕಲ್ವಾರಿ ಯೇಸುವಿನ ರಕ್ತವೇ ಆಗಿರುವಂತದ್ದಾಗಿದೆ. ಎಲ್ಲರೂ ನಮ್ಮ ತಲೆಗಳ ಮೇಲೆ ಕೈಗಳನ್ನಿಟ್ಟುಕೊಂಡು ಆ ರಕ್ತವನ್ನು ನಾವು ಈ ಸಂದರ್ಭದಲ್ಲಿ ಆರಾಧಿಸೋಣ. ಯೇಸುವಿಗೆ ಹೇಳೋಣ, ಯೇಸುವೆ ಮತ್ತೊಂದು ಆವರ್ತಿ ದೇವರೇ ಕರ್ತನೆ 2024ನೇ ವರ್ಷದಲ್ಲಿ ದೇವರೇ 2000 ವರ್ಷದಿಂದ ಸುರಿಸಿದಂತ ನಿನ್ನ ಪರಿಶುದ್ಧವಾದ ರಕ್ತ ನನ್ನ ಮೇಲೆ ಪ್ರೋಕ್ಷಣೆ ಮಾಡು ದೇವರೇ. ಈ ಹಿಂದೆ ನನ್ನ ಜೀವಿತದಲ್ಲಿ ಭಯ, ಕಳವಳ, ಅನಾರೋಗ್ಯ ದೇವರೇ ಕರ್ತನೆ ಸಂಕಟ ದಿನಗಳು ಇರಬಹುದು, ಆದ್ರೆ ಇವತ್ತು ನನ್ನ ಮನ ಕಣ್ಣುಗಳನ್ನು ನೀನು ತೆರೆದಿದ್ದಿ. ನಿನ್ನ ರಕ್ತದಿಂದಲೇ ನನ್ನ ರೋಗ ವಾಸಿಯಾಗುತ್ತದೆ, ನಿನ್ನ ರಕ್ತದಿಂದಲೇ ನಾನು ಪುನರುಜ್ಜೀವನವನ್ನು ಹೊಂದುತ್ತೇನೆ, ನಿನ್ನ ರಕ್ತದಿಂದಲೇ ನಾನು ಬಿಡುಗಡೆ ಹೊಂದುತ್ತೇನೆ, ನಿನ್ನ ರಕ್ತದಿಂದಲೇ ನನಗೆ ಯಾವ ಅಪರಾಧ ನಿರ್ಣಯವೂ ಇಲ್ಲ, ನಿನ್ನ ರಕ್ತದಿಂದಲೇ ಕರ್ತನೆ ಸೈತಾನನ ಜಯಿಸುತ್ತೇನೆ. ಆ ರಕ್ತ ನನ್ನ ಮೇಲೆ ಪ್ರೋಕ್ಷಣೆ ಮಾಡು. ರಬಾನ ಕತ್ತುರಲರ ಮಾಂದಿರ ಶಂದುರ ದಿಕ್ಕರಲರ ಮಾಂದಿರ ಕಫತ್ತುರಲರಬ. ದೇವಾ ನಿನ್ನ ನಾಮಕ್ಕೆ ಸ್ತೋತ್ರ ಎಂಬುದಾಗಿ ಕರಗಳನ್ನ ಮೇಲಕ್ಕೆತ್ತಿ ಹೇಳೋಣ. ಹಾಲೆಲೂಯ, ಸ್ತೋತ್ರಂ 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 ಸ್ತೋತ್ರಂ. ಒಂದನೇ ರಾಶ, ಒಂದನೇ ಕರ್ತನೆ, ಸ್ತುತಿ ರಾಶ. ದೇವರೇ ನಿನಗೆ ಕೋಟಿ ಧನ್ಯವಾದಗಳು ಕರ್ತನೆ. ಸ್ವಾಮಿ, ನಮ್ಮ ಜೀವಿತವನ್ನೇ ನಾವು ಸಮರ್ಪಣೆ ಮಾಡುತ್ತೇವೆ, ನಮ್ಮ ಕುಟುಂಬವನ್ನು ಸಮರ್ಪಣೆ ಮಾಡುತ್ತೇವೆ, ನಮ್ಮ ಮಕ್ಕಳನ್ನು ಸಮರ್ಪಣೆ ಮಾಡುತ್ತೇವೆ, ನಮ್ಮ ಜೀವಿತವನ್ನು ಸಮರ್ಪಣೆ ಮಾಡುತ್ತೇವೆ ಕರ್ತನೆ. ಸ್ವಾಮಿ, ಇವತ್ತಿನಿಂದ ನಿನ್ನ ರಕ್ತ ನಮ್ಮನ್ನು ಆಳ್ವಿಕೆ ಮಾಡಲಿ,
ನಿನ್ನ ಶಿಲುಬೆಯ ನೆರಳಿನಲ್ಲಿ ನಾವು ಬದುಕುವಂತೆ ನಮ್ಮನ್ನ ಬೇರೆ ಆತ್ಮಿಕವಾದಂತ ಕರ್ತನೆ ಸದೃಢತೆಯಲ್ಲಿ ನಮ್ಮನ್ನ ನಡೆಸಲಿ. ಪರಿಶುದ್ಧಾತ್ಮನೆ ಪ್ರತಿ ಕ್ಷಣವೂ ಸದಾ ದೇವರ ಆತ್ಮನ ಆ ಪ್ರಸನ್ನತೆಯನ್ನ ನಾವು ಅನುಭವಿಸುತ್ತಾ ನಿನ್ನ ರಕ್ತದಲ್ಲಿಯೂ ನಿನ್ನ ಮರಣದಲ್ಲಿಯೂ ದೇವರೇ ನಾವು ಪಾಲು ತೆಗೆದುಕೊಂಡು ದೇವರೇ ನಿನ್ನ ಮಕ್ಕಳಾಗುವ ಅಧಿಕಾರವನ್ನು ಹೊಂದಿಕೊಂಡು ಶತ್ರುವಿನ ಎಲ್ಲ ಬಲಗಳನ್ನ ಲಯಪಡಿಸುವುದಕ್ಕಾಗಿ ಅಭಿಷೇಕದಿಂದಲೂ ಆತ್ಮದಿಂದಲೂ ದೇವರೇ ಕರ್ತನೆ ಸ್ವಾಮಿ ಪ್ರಾರ್ಥನೆಯಿಂದಲೂ ದೇವರೇ ಈ ಚಿಕ್ಕ ಹೆಂಡನನ್ನು ತುಂಬಿಸುವಂತ ನಾವು ಈ ನೂತನವಾದ ಕರ್ತನೆ 2024ನೇ ವರ್ಷದ ಈ ಶುಭ ಶುಕ್ರವಾರದಂದು ದೇವರೇ ಕರ್ತನೆ ಪರಲೋಕ ನಮಗಾಗಿ ತೆರೆಯಲ್ಪಟ್ಟು ದೇವರೇ ಅನೇಕ ಗುಣಾರ್ಥಗಳನ್ನ ಕರ್ತನೆ ಉದಯ ಕಾಲದಿಂದ ದೇವರೇ ಕರ್ತನೆ ವಿಧವಾಗಿ ಮಾತನಾಡಿ ನಮ್ಮನ್ನ ಬಲಪಡಿಸಿದಕ್ಕಾಗಿ ಸ್ತೋತ್ರ 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 ಸ್ತೋತ್ರ. ಹಾಲೆಲೂಯಾ ಹಾಲೆಲೂಯಾ. ಇನ್ನು ಮುಂದೆ ನಾವು ಬಲಹೀನರಲ್ಲ, ಇನ್ನು ಮುಂದೆ ನಾವು ಸೋತವರಲ್ಲ, ಇನ್ನು ಮುಂದೆ ಕರ್ತನೆ ಸ್ವಾಮಿ ನಾವು ಕಳೆಗುಂದಿದವರಲ್ಲ, ಇನ್ನು ಮುಂದೆ ನಾವು ರೋಗಿಗಳಲ್ಲ. ದೇವರ ಕರ್ತನೆ ನನ್ನನ್ನ ಬಲಪಡಿಸುವಂತ ಆ ಕಲ್ವಾರಿ ಶಿಲುಬೆಯ ನಾಯಕನಲ್ಲಿದ್ದುಕೊಂಡು ಎಲ್ಲಾ ಕಾರ್ಯಗಳನ್ನ ನಾವು ಜಯಿಸುವಂತ ವ್ಯಕ್ತಿಗಳಾಗಿ ನಮ್ಮನ್ನ ನೀನು ಮಾರ್ಪಡಿಸುತ್ತಿ. ಅದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ಹೌದು ರಾಜ, ಈ ರೀತಿಯಾಗಿ ನಮ್ಮನ್ನ ಬಲಪಡಿಸಿದಕ್ಕಾಗಿ ನಿನಗೆ ವಂದನೆ ಸಲ್ಲಿಸ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸುತ್ತೇವೆ ನನ್ನ ಪರಲೋಕದ ತಂದೆಯಾದ ದೇವರೇ. ಎಲ್ಲರೂ ಕರಗಳನ್ನು ತಟ್ಟಿ ದೇವರ ನಾಮವನ್ನು ನಾವು ಕೊಂಡಾಟ ಮಾಡೋಣ ಜೋರಾದ ಚಪ್ಪಾಳೆಯೊಡನೆ. ಹಾಲೆಲೂಯಾ.